ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಯುಧಿಷ್ಠಿರ ಸಂಕಲ್ಪ ಮಾಡಿದ್ದಂತಹ ರಾಜಸೂಯ ಯಾಗದ ಮಹತ್ವವನ್ನು ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ ನೋಡಿದ್ದೇವೆ. ಅದಾದ ನಂತರ ತಾತ್ಪರ್ಯ ನಿರ್ಣಯದಲ್ಲಿ 21ನೇ ಅಧ್ಯಾಯದಲ್ಲಿ ಈ ಶ್ಲೋಕ ನೋಡ್ತೇವೆ. ಹಿಂದೆ ಹೇಳಿದಂತೆ ರಾಜಸೂಯ ಯಾಗಕ್ಕೆ ಪೂರ್ಣವಾದಂತಹ ಅರ್ಹತೆ ಇರೋದು ಭೀಮಸೇನಲ್ಲಿ. ಭೀಮಸೇನ ಯುಧಿಷ್ಠಿರನಿಗೆ ತಮ್ಮ ಹೌದಾದ್ರೂ ಕೂಡ ಮೂಲ ರೂಪದಲ್ಲಿ ಯುಧಿಷ್ಠಿರನಿಗಿಂತ ಹೆಚ್ಚಿನವನು ಈ ಭೀಮಸೇನ. ಹಾಗಾಗಿ ರಾಜಸೂಯ ಯಾಗದ ಪೂರ್ಣ ಫಲ ಏನಂದ್ರೆ ಬ್ರಹ್ಮ ಪದವಿ. ಆ ಬ್ರಹ್ಮ ಪದವಿಗೆ ಯೋಗ್ಯನಾದವನು ಆ ಪಂಚಪಾಂಡವರಲ್ಲಿ ಭೀಮಸೇನ ಒಬ್ಬನೇ. ಯುಧಿಷ್ಠಿರನಿಗಿಂತ ಚಿಕ್ಕವನಾದರೂ ಬ್ರಹ್ಮ ಪದವಿಗೆ ಯೋಗ್ಯನಾದವನು ಅವನೊಬ್ಬನೇ. ಆದ್ದರಿಂದ ರಾಜಸೂಯ ಯಾಗದ ಸಂಪೂರ್ಣ ಅರ್ಹತೆ ಮತ್ತು ಅದರ ಸಂಪೂರ್ಣ ಫಲಪ್ರಾಪ್ತಿಯ ಯೋಗ್ಯತೆ ಇವೆರಡೂ ಇರುವುದು ಆತನಲ್ಲಿ. ಹಾಗಾಗಿ ಆ ವಾಯುವಾಹನನಾದಂತಹ ಕೃಷ್ಣ ಧರ್ಮರಾಜನಿಗೆ ಈ ಮಾತನ್ನು ಹೇಳಿದಂತೆ, ಮುಂದೆ ಹೇಳುವಂತ ಮಾತನ್ನು, ಜಗಾದ ವಾಯುವಾಹನ ವಚೋ ಯುಧಿಷ್ಠಿರಂ ಕಿರಂ. ಕೃಷ್ಣನಿಗಲ್ಲಿ ವಾಯುವಾಹನ ಅಂತ ಹೇಳಿ ವಿಶೇಷಣ ಕೊಡ್ತಾರೆ. ಯಾಕೆ ವಾಯುವಾಹನ ವಿಶೇಷಣ ಕೊಟ್ಟಿದ್ದಾರೆ ಅಂದ್ರೆ, ಆ ಪಂಚಪಾಂಡವರ ಪೈಕಿ ಕೃಷ್ಣನಿಗೆ ಹೆಚ್ಚು ಪ್ರೀತಿ ಇದ್ದುದು ಭೀಮಸೇನನ ಮೇಲೆ ಅನ್ನೋದನ್ನು ಸೂಚನೆ ಮಾಡುವುದಕ್ಕಾಗಿ ವಾಯುವಾಹನ ಅನ್ನುವ ವಿಶೇಷಣ ಅಲ್ಲಿದೆ. ಮತ್ತೊಂದು ಶ್ರುತಿ ಏನ್ ಹೇಳ್ತದಂದ್ರೆ, ಪ್ರಾಜ್ಞೇನ ಆತ್ಮನ ಅನ್ವಾರೂಢ ಉತ್ಸರ್ಜನ್ ಯಾತಿ, ಹೀಗೆ ಶ್ರುತಿ ಇದೆ. ಅದರ್ಥ ಏನಂದ್ರೆ, ಜೀವ ಮರಣ ಹೊಂದೋ ಕಾಲಕ್ಕೆ ಆ ಜೀವ ಇಲ್ಲಿಂದ ಹೊರಗೆ ಹೋಗ್ಬೇಕಲ್ಲ, ಶರೀರವನ್ನು ಬಿಟ್ಟು ಹೋಗುವಾಗ ಒಳಗೆ ಅಲ್ಲಿ ತನಕ ಇದ್ದು ಅವನ ರಕ್ಷಣೆಯನ್ನು ನೋಡಿಕೊಂಡಿದ್ದಂತ ಮುಖ್ಯ ಪ್ರಾಣ ಬಲ ಹೆಗಲಿನ ಮೇಲೆ ಹರಿಯನ್ನ, ಎಡ ಹೆಗಲಿನ ಮೇಲೆ ಆ ಜೀವನನ್ನ ಹೊತ್ಕೊಂಡು ಶರೀರದಿಂದ ಹೊರಗೆ ಹಾರ್ತಾನೆ. ಹಾಗಾಗಿ ನಾವು ವಾಯುವಾಹನವೇ. ಅಂದ್ರೆ ನಮ್ಮ ಎಲ್ಲ ಚಟುವಟಿಕೆಗಳು, ಶಾರೀರಿಕವಾದಂತಹ ಮತ್ತು ಮಾನಸಿಕವಾದಂತಹ ಚಟುವಟಿಕೆಗಳೆಲ್ಲವೂ ಕೂಡ ವಾಯುವಿನಿಂದಲೇ ಪ್ರೇರೇಪಿತವಾದದ್ದು. ಆತನನ್ನು ಬಿಟ್ರೆ ಆ ಚಟುವಟಿಕೆಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಹರಿ ಅಂತೂ ಅವನು ವಾಯುವಾಹನೆ. ರಾಮಾವತಾರದಲ್ಲಿದ್ದಾಗ ಹನುಮಂತನ ಹೆಗಲ ಮೇಲೆ ಕೂತ್ಕೊಂಡು ಯುದ್ಧನೂ ಮಾಡಿದ್ದ, ಅನೇಕ ಬಾರಿ ಸಂಚಾರನೂ ಮಾಡಿದ್ದ. ಹೀಗೆ ಆತ ವಾಯುವಾಹನ. ವರದೋ ವಾಯುವಾಹನ ಅಂತ ವಿಷ್ಣು ಸಹಸ್ರನಾಮ ಕೂಡ ಅದನ್ನೇ ತಿಳಿಸ್ತದೆ. ಅದು ವಾದಿರಾಜರ ವ್ಯಾಖ್ಯಾನದಿಂದ ಈ ಸಂಗತಿಗಳನ್ನು ನಾವು ತಿಳ್ಕೊಳ್ತೀವಿ. ಕೃಷ್ಣಾವತಾರದಲ್ಲಿಯೂ ಕೂಡ ಗರುಡಾರೂಢನಾಗಿ ಅನೇಕ ಯುದ್ಧಗಳನ್ನು ಮಾಡಿದ್ದ ಅಂತ ನಾವು ಬೇಕಾದಷ್ಟು ನೋಡಿದ್ದೇವೆ. ಆದ್ರೆ ವಾಯುವಿನ ಹೆಗಲ ಮೇಲೆ ಆತ ಇರ್ತಿದ್ದ ಅಂತ ಯಮಕ ಭಾರತ, ಆಚಾರ್ಯರು ರಚನೆ ಮಾಡಿದಂತ ಯಮಕ ಭಾರತ ಅಂತ ಇನ್ನೊಂದು. ತಾತ್ಪರ್ಯ ನಿರ್ಣಯ ಏನಿದೆ, ಇದು ಮಹಾಭಾರತದ ವ್ಯಾಖ್ಯಾನ ರೂಪವಾದದ್ದು. ಮಹಾಭಾರತ, ರಾಮಾಯಣ ಮತ್ತು ಭಾಗವತಾದಿಗಳ ವ್ಯಾಖ್ಯಾನ ರೂಪವಾದದ್ದು. ಯಮಕ ಭಾರತ ಅಂತ ಹೇಳಿ ಸಂಗೀತ ರೂಪವಾದದ್ದು, ಪ್ರಾಸಗರ್ಭಿತವಾದಂತ ಮತ್ತೊಂದು ಸಣ್ಣ ಗ್ರಂಥ ಇದೆ, ಆಚಾರ್ಯರು ಮಧ್ಯರು ರಚನೆ ಮಾಡಿದ್ದು. ಅದರಲ್ಲಿ ಶೋಭನೆ ಮಧ್ಯೆ ರಂಗನ್ ನರಿದರಯುಕ್ ಬಾಲರೂಪ ಮಧ್ಯೆ ರಂಗನ್ ಅಂತ ಹೇಳ್ತಾರೆ ಆಚಾರ್ಯ. ಈಗ ಯಮಕ ಭಾರತ ಪ್ರಾಸ ಇತ್ಯಾದಿಗಳಿಂದ ಗರ್ಭಿತವಾದದ್ದು. ವಾಯುವಾಹನನಾಗಿದ್ದ ಕೃಷ್ಣ ಅಂತ ಆಚಾರ್ಯ ತಿಳಿಸ್ತಾರೆ. ಬಾಲರೂಪಿಯಾಗಿದ್ದಾಗಲೂ ಕೂಡ ವಾಯುವಿನ ಹೆಗಲಿನ ಮೇಲೆ ಎಲ್ಲಾ ಕಡೆ ಸಂಚಾರ ಮಾಡ್ತಿದ್ದ ಕೃಷ್ಣ ಅಂತ ಅದರ ಅಭಿಪ್ರಾಯ. ತಾಮ್ರಪರ್ಣಿಯ ವ್ಯಾಖ್ಯಾನ ಈ ಮಹಾಭಾರತ ತಾತ್ಪರ್ಯಕ್ಕೆ ಇರುವಂಥದ್ದು. ಅದರಲ್ಲಿ ಆ ತಾಮ್ರಪರ್ಣಿಯ ವ್ಯಾಖ್ಯಾನದಲ್ಲಿ ಹೀಗೆ ತಿಳಿಸ್ತಾರೆ, ಸ್ಕಂದ ಪುರಾಣದಲ್ಲಿ ವಾಯು ಹರಿಗೆ ಏನೇನು ರೀತಿ ಸೇವೆ ಮಾಡ್ತಾನೆ ಅನ್ನೋದನ್ನೆಲ್ಲ ವಿವರಣೆ ಮಾಡಿ ಹೇಳಿದ್ದಾರೆ. ಕೆಲವೊಮ್ಮೆ ವಾಹನವಾಗಿ, ಕೆಲವೊಮ್ಮೆ ಅಂಗವಾಗಿ. ಅಂದ್ರೆ ಹರಿ ಮಾಡಬೇಕಾದಂತಹ ಕೆಲಸಗಳಿಗೆ ತಾನು ಅಂಗಭೂತನಾಗಿ ಕೆಲವು ಸರಿ ಕೆಲಸ ಮಾಡ್ತಾನೆ ವಾಯು. ಮತ್ತೆ ಕೆಲವು ಬಾರಿ ವಾಯು, ಮತ್ತೆ ಕೆಲವು ಬಾರಿ ವಾಹನವಾಗಿ, ಇನ್ನು ಕೆಲವು ಬಾರಿ ಹರಿಗೆ ಶಸ್ತ್ರರೂಪನಾಗಿ, ಹರಿಯ ಶಸ್ತ್ರಗಳಲ್ಲಿ ಸನ್ನಿಹಿತನಾಗಿದ್ದು ಆ ಮೂಲಕ ರಾಕ್ಷಸ ಸಂಹಾರ ಮಾಡ್ತಾನೆ ಅಂತ ಇದು ಸ್ಕಂದ ಪುರಾಣದಲ್ಲಿ ಬಂದ ಮಾಹಿತಿ. ಅದನ್ನು ತಾತ್ಪರ್ಯ ನಿರ್ಣಯದ ತಾಮ್ರಪರ್ಣಿಯ ವ್ಯಾಖ್ಯಾನ ತಿಳಿಸ್ತದೆ. ಕೃಷ್ಣ ಏನಂತ ಅಂದ್ರೆ ಯುಧಿಷ್ಠಿರನಿಗೆ, ಜರಾಸಂಧ ಬದುಕಿರೋ ತನಕ ಈ ಯಾಗಸೂಯ ಯಾಗ ಮಾಡಬೇಕು ಅನ್ನೋ ನಿನ್ನ ಅಭಿಲಾಷೆ ಕೈಗೂಡಲಾರದು ಅಂತ ಸ್ವಲ್ಪ ಅವನು ಯುಧಿಷ್ಠಿರನ ಉತ್ಸಾಹವನ್ನು ಕಡಿಮೆ ಮಾಡುವಂತೆ ಮಾತಾಡ್ಬಿಟ್ಟ ಕೃಷ್ಣ. ಯಾಕೆಂದ್ರೆ ಆ ಜರಾಸಂಧನನ್ನು ಕೊಲ್ಲೋದೊಂದು ಸಣ್ಣ ಕೆಲಸ ಅಂತ ತಿಳ್ಕೊಂಡಿದ್ದೇನೆ. ರಾಜಸೂಯ ಯಾಗ ಮಾಡ್ಬೇಕಾದ್ರೆ ಎಲ್ಲ ಶತ್ರುಗಳನ್ನು ಗೆಲ್ಲಬೇಕು, ಗೆದ್ದು ಆಮೇಲೆ ಮಾಡಬೇಕು. ಸುಮ್ಮನೆ ನಮ್ಮ ಮನೆಯಲ್ಲಿ ಕೂತು ಸಾಧ್ಯ ಮಾಡಿದಂತೆ ಅಲ್ಲ ಅದು. ಎಲ್ಲ ಶತ್ರುಗಳನ್ನು ಗೆಲ್ಲಬೇಕು, ಎಲ್ಲ ರಾಜರನ್ನು ಗೆಲ್ಲಬೇಕು. ಯಾರು ಅವನನ್ನು ಗೆಲ್ಲಕ್ಕೆ ಸಾಧ್ಯ? ಬಲರಾಮನಿಗೂ ಕೂಡ ಮಣಿಲಿಲ್ಲ ಜರಾಸಂಧ.
ಹಾಗಿರುವಾಗ ನೀನ್ ಹೇಗೆ ಮಾಡ್ತಿ ಅಂದ ಕೃಷ್ಣ. ಸಮಸ್ತ ಲೋಕವನ್ನು ಗೆದ್ದಿರುವಂತಹ ಈ ಜರಾಸಂಧ ಇರುವ ತನಕ ನಿನಗೆ ಈ ಕೈಗೂಡೋದಿಲ್ಲ ಈ ಯಾಗ ಅಂದ್ಬಿಟ್ಟ. ಹೀಗಂದಾಗ ಧರ್ಮರಾಜನಿಗೆ ಹೆದರಿಕೆ ಆಯ್ತು. ಹಾಗಾದ್ರೆ ಆ ಜರಾಸಂಧ ಬದುಕಿದ್ದಾನೆ, ಅವನನ್ನು ಕೊಲ್ಲೋದು ನಮ್ಗೆ ಸಾಧ್ಯ ಆಗೋದಿಲ್ಲ ಅಂದಮೇಲೆ ಆ ಯಾಗದ ಆಲೋಚನೆಯನ್ನೇ ನಾನು ಬಿಟ್ಟು ಬಿಡ್ತೇನೆ. ಆ ಯಾಗ ಮಾಡಿ ಏನಾಗಬೇಕಾಗಿದೆ ನನಗೆ, ಯಾಗವೂ ಬೇಡ ಅದ್ರ ಫಲವೂ ಬೇಡ ಅಂದ್ಬಿಟ್ಟ ಯುಧಿಷ್ಠಿರ. ಹೀಗೆ ಯಾಕೆ ಮಾಡಿದ್ದ ಅಂದ್ರೆ ಅದನ್ನೇ ವ್ಯಾಖ್ಯಾನ ಅದನ್ನು ಹೇಳ್ತದೆ. ಜರಾಸಂಧನ ಭಯವನ್ನ ಕೃಷ್ಣ ಆ ಯುಧಿಷ್ಠಿರನಿಗೆ ತೋರಿಸೋದ್ರ ಮೂಲಕ ಯಾಗದ ಪ್ರಯತ್ನದಿಂದ ಹಿಮ್ಮೆಟ್ಟುವಂತೆ ಮಾಡಿಬಿಟ್ಟ. ಕ್ಷಣಕಾಲ ಯುಧಿಷ್ಠಿರ ಯಾಗವನ್ನು ಮಾಡುವ ಆಲೋಚನೆಯಿಂದ ಹಿಮ್ಮೆಟ್ಟಬೇಕು. ಅದರಿಂದ ಏನಂತಂದ್ರೆ ಯಾಗ ಮಾಡುವಂತ ಪೂರ್ಣ ಶಕ್ತಿ, ಪೂರ್ಣ ಸಾಮರ್ಥ್ಯ ತನಗೆ ಇಲ್ಲ ಅಂತ ಯುಧಿಷ್ಠಿರನಿಗೆ ಮನವರಿಕೆ ಆಗಬೇಕು. ಗೊತ್ತಿದ್ದಿರಬೇಕು, ಆದ್ರೆ ಆ ಕ್ಷಣದಲ್ಲಿ ಮರೆತು ಹೋದಂತಹ ಆ ಸಂಗತಿ ಆ ಕ್ಷಣದಲ್ಲಿ ಅವನಿಗೆ ನಿಚ್ಚಳ ಆಗದಂತೆ ಮಾಡಿದ ಕೃಷ್ಣ. ಯುಧಿಷ್ಠಿರ ಹಿಮ್ಮೆಟ್ಟಿದ, ಆದ್ರೆ ಮುಂದೆ ಭೀಮ ಮಾತ್ರ ಹಿಮ್ಮೆಟ್ಟಲಿಲ್ಲ. ಆದ್ರೆ ಮುಂದಿನ ಶ್ಲೋಕದಲ್ಲಿ ಅದನ್ನ ನಾವು ನೋಡ್ತೇವೆ. ನಾವ್ಯಾಕೆ ಹಿಮ್ಮೆಟ್ಟಬೇಕು, ಜರಾಸಂಧನ ಕೊಲ್ಲೋದು ಅಂತ ಒಂದು ಸಣ್ಣ ಕೆಲಸವೇ, ಅದೇನು ದೊಡ್ಡ ಕೆಲಸ, ನಾನು ಕೊಂದು ಬಿಡ್ತೇನೆ ಅವನ್ನ, ನಾವು ಯುದ್ಧ ಮಾಡೋಣ ಅಂತೇಳಿ ಭೀಮ ಉತ್ಸಾಹ ತೋರಿಸಿದ. ಹಾಗಾಗಿ ಭೀಮನಿಗೆ ಆ ಜರಾಸಂಧನನ್ನು ಕೊಂದು ರಾಜಸೂಯ ಯಾಗವನ್ನು ಮಾಡುವಂತ ಶಕ್ತಿ ಇರೋದು ಆತನಿಗೆ ಒಬ್ಬನಿಗೆ ಅನ್ನೋದನ್ನು ಕೃಷ್ಣ ಸಂದರ್ಭಾನುಸಾರವಾಗಿ ಹಂತ ಹಂತವಾಗಿ ಸ್ಪಷ್ಟಪಡಿಸಿದ ಅಂತ ಹೇಳ್ತಿದ್ದೆ ವ್ಯಾಖ್ಯಾನ. ಏನ್ ಹೇಳಿದ ಅಂದ್ರೆ ಯುಧಿಷ್ಠಿರ, ಹಿಂದಿನ ಅನೇಕ ಜನ ರಾಜರಿದ್ರು, ಅವರೆಲ್ಲ ಚಕ್ರವರ್ತಿಗಳಾಗಿದ್ರು. ಆದ್ರೆ ಅವರೆಲ್ಲರೂ ರಾಜಸೂಯ ಯಾಗನೇ ಮಾಡಿದ್ರೇನು, ನಾನು ಯಾಕೆ ರಾಜಸೂಯ ಯಾಗನೇ ಮಾಡಬೇಕು ಅಂತ ನನ್ನ ಹಠ ಯಾಕೆ ಅಂದ ಆ ಯುಧಿಷ್ಠಿರ. ಹರಿಶ್ಚಂದ್ರನಂತ ಕೆಲವರು ಚಕ್ರವರ್ತಿಗಳಿದ್ರು, ಅವರೆಲ್ಲ ರಾಜಸೂಯ ಯಾಗ ಮಾಡಿದ್ರು, ಕೆಲವರು ಮಾಡಿರ್ಲಿಲ್ಲ. ಹರಿಶ್ಚಂದ್ರನಂತವರು ರಾಜಸೂಯ ಯಾಗ ಮಾಡುವಾಗ ಜರಾಸಂಧನಂತಹ ಬಲಾಢ್ಯರಾದ ಶಸ್ತ್ರಗಳು ಅವಾಗ ಇರಲಿಲ್ಲ. ಹಾಗಾಗಿ ಅನಾಯಾಸವಾಗಿ ಎಲ್ಲರನ್ನೂ ಗೆದ್ರು ರಾಜಸೂಯ ಯಾಗ ಮಾಡಿಬಿಟ್ರು. ಈಗ ಏನ್ ಮಾಡೋದು, ನಮ್ಮ ಕಾಲದಲ್ಲಿ ಜರಾಸಂಧ ಬದುಕಿದ್ದಾನಲ್ಲ, ಅವನನ್ನು ಕೊಂದು ನಾವು ರಾಜಸೂಯ ಯಾಗ ಮಾಡೋದು ಹೇಗೆ ಅಂದ್ಬಿಟ್ಟು ಕೂಡಲೇ ಭೀಮಸೇನ ತನ್ನ ಉತ್ಸಾಹವನ್ನು ತೋರಿಸಿದ. ಇತೀರಿತೆಯ ಮುನಾ ವದತ್ ಪ್ರಧಾನ ಮಾರುತಾತ್ಮಜ, ಪ್ರಧಾನ ಮಾರುತ ಅಂತ ಮುಖ್ಯ ಪ್ರಾಣ, ಆತನ ಮಗನಾದಂತ ಭೀಮ ಈ ಮಾತನ್ನು ಹೇಳಿದ. ಪದಂ ಚತುರ್ಮುಖಸ್ಯ ವಾ ಸುಸಾಧ್ಯಮೆಯ ಯತ್ನತಃ, ಎಲ್ಲರೂ ನನ್ನ ಮಾತನ್ನು ಕೇಳಿ ಪ್ರಯತ್ನ ಪಟ್ಟರೆ ನಮ್ಗೆ ಯಾವುದೂ ಅಸಾಧ್ಯ ಅಲ್ಲ. ಚತುರ್ಮುಖ ಬ್ರಹ್ಮನ ಪದವಿಯನ್ನಾದ್ರೂ ಕೂಡ ಪ್ರಯತ್ನ ಪಟ್ಟು ನಾವು ಪಡ್ಕೊಳ್ಬಹುದು ಅಂದ ಭೀಮಸೇನ. ಅದು ಅವನ ಪ್ರಯತ್ನಕ್ಕಷ್ಟೇ, ನಮ್ಮ ಪ್ರಯತ್ನಕ್ಕೆ ನಮ್ಮ ಇತಿಮಿತಿಯಾಗಿರುವಂಥದ್ದು ಮಾತ್ರ ಸಾಧ್ಯ ಆಗುತ್ತೆ ಅಂತ ಅವ್ನು ತನ್ನ ಪ್ರಯತ್ನವನ್ನು ತಾನು ಹೇಳ್ಕೊಂಡ. ನಿಮ್ಮೆಲ್ಲರ ಪ್ರಯತ್ನವನ್ನು ಅವನು ಹೇಳಲಿಲ್ಲ, ನನ್ನ ಪ್ರಯತ್ನಕ್ಕೆ ಚತುರ್ಮುಖ ಬ್ರಹ್ಮನ ಪದವಿಯೂ ಸಾಧ್ಯ ಅಂತ ಅವನು ಹೇಳ್ಕೊಂಡ. ನಿಜಾನುಭಾವ ವರ್ಜಿತಾ ಹರೇರನುಗ್ರಹೋಜ್ಜಿತಾ ಮಹಾಪ್ರಯತ್ನ ವರ್ಜಿತಾ ಜನಾನ್ ಜಗ್ಮುರುನ್ನತಿಂ ಎಂದು ತಾತ್ಪರ್ಯದಲ್ಲಿ ಒಂದು ಪ್ರಧಾನವಾದ ಶ್ಲೋಕ ಇದೆ. ತಮ್ಮಲ್ಲಿ ಸ್ವಾಭಾವಿಕವಾದ ಬಲವೂ ಇಲ್ಲದೆ ಇದ್ರೆ, ಹರಿಯ ಅನುಗ್ರಹವನ್ನು ಸಂಪಾದನೆ ಮಾಡದೇ ಇದ್ರೆ, ಮತ್ತು ನಿಜವಾದ ಪ್ರಯತ್ನವನ್ನು ಮಾಡದೇ ಇದ್ರೆ ಅಂಥವರಿಗೆ ಯಾವ ಉನ್ನತಿಯೂ ಆಗೋದಿಲ್ಲ ಅಂದ ಭೀಮಸೇನ. ನಿಜ ಅನುಭವ, ಸ್ವಂತದ ಶಕ್ತಿ, ಹರೇರ ಅನುಗ್ರಹೋಜ್ಜಿತಾ, ಭಗವಂತನ ಅನುಗ್ರಹವೂ ಇಲ್ಲ, ಮತ್ತು ಮಹಾಪ್ರಯತ್ನ ವರ್ಜಿತಾ, ತಾವು ಪ್ರಯತ್ನ ಮಾಡಲಿಕ್ಕೂ ಒಲ್ಲರು, ಅಂಥವರು ನ ಜಗ್ಮುಹು ಉನ್ನತಿ, ಅವರೆಂದು ಉನ್ನತಿಯನ್ನು ಪಡೆಯಲಾರರು ಅಂತ ಭೀಮ. ಸ್ಥಿರೋನುಭಾವ ಏವಮೇ ಮಹಾನ್ ಅನುಗ್ರಹೋ ಹರೇಹೇ ಪ್ರಯತ್ನಮೇಕಮಗ್ರತೋ ನಿಧಾಯ ಭೂತಿಮಾಪ್ನುಮಃ. ಅವನಿಗೆ ತನ್ನ ಬಲದ ಬಗ್ಗೆ ಹೆಮ್ಮೆ ಅಂದ್ರೆ ನಮಗೂ ಇದ್ದಂಥ ಸ್ವಲ್ಪದ ಬಗ್ಗೆ ನಮಗೆ ದುರಹಂಕಾರ ಇರ್ತದೆ, ಅವನಿಗೆ ತನ್ನ ಆತ್ಮಬಲದ ಬಗ್ಗೆ ವಿಶ್ವಾಸ. ದುರಹಂಕಾರ, ದುರ್ಗುಣ ಇತ್ಯಾದಿ ದುರ್ಗುಣಗಳಿಂದ ಆತ ರಹಿತ. ಸ್ಥಿರೋನುಭಾವ ಏವಮೇ, ನನ್ನಲ್ಲಿ ಸ್ಥಿರವಾದಂಥ ಬಲ ಇದೆ, ಎಂದು ಕಡಿಮೆ ಆಗುವಂಥದ್ದಲ್ಲ ಇದು. ರುದ್ರ ದೇವತೆಗಳು ಅವತಾರ ಮಾಡಿ ಬಂದ್ರೆ ಮೂಲ ರೂಪದಲ್ಲಿರುವಂತಹ ಬಲವನ್ನು ಇಲ್ಲಿ ಇಟ್ಕೊಳ್ಳೋದಿಲ್ಲ ಅವ್ರಿಗೆ ಇರ್ಲಿಕ್ಕೆ ಸಾಧ್ಯವೂ ಇಲ್ಲ. ಆದ್ರೆ ನಂದು ಹಾಗಲ್ಲ, ಮೂಲ ರೂಪದಲ್ಲಿ ಎಷ್ಟು ಬಲವೋ ಇಲ್ಲೂ ಅಷ್ಟೇ ಬಲ, ಅದಕ್ಕಾಗಿ ಸ್ಥಿರ ಅಂದ. ಮಹಾನ್ ಅನುಗ್ರಹೋ ಹರೇಹೇ, ಭಗವಂತನ ಅನುಗ್ರಹ ನಮ್ಗೆ ಏನಾದ್ರು ಕಡಿಮೆ ಇದೆಯೇನು? ಪ್ರಯತ್ನಮೇಕ ಮತ್ತು ಇನ್ನು ನಾವು ಮಾಡ್ಬೇಕಾಗಿರೋದು ಪ್ರಯತ್ನ ಒಂದು, ಅದನ್ನು ಮಾಡಿಬಿಟ್ಟು ನಾವು ಸಂಪತ್ತನ್ನು ಗಳಿಸೋಣ ಅಂದ. ಹೀಗಾದಾಗ ಕೃಷ್ಣ ಹೇಳಿದ ಮುಂದಿನ ಮಾತಿನಂತೆ, ಇತೀರಿತೆ ಅಮುನಾಹರಿ ಸಮುದ್ಯಮಾತ್ ಪ್ರಧಾನತಃ ಸ್ಥಿತೇ ಹಿ ಯಜ್ಞಕಾರಿಣಿ ವೃಕೋದರೇ ಜಗಾದಹ. ಈ ರಾಜಕೀಯ ಯಾಗಕ್ಕೆ ಬೇಕಾದಂತಹ ಶತ್ರುಗಳ ನಿಗ್ರಹ ಮತ್ತು ಮುಂದೆ ಅದನ್ನು ಮಾಡಿ ಪಡ್ಕೋಬೇಕಾದಂತಹ ಫಲ, ಇದಕ್ಕೆಲ್ಲದಕ್ಕೂ ಸಮರ್ಥ ಭೀಮ ಅನ್ನೋದು ಆ ಕೃಷ್ಣನಿಗೆ ಗೊತ್ತಾದ್ರಿಂದ ಅವನು ಈ ಮುಂದಿನಂತೆ ಮಾತು ಹೇಳಿದ ಕೃಷ್ಣ. ಮಹಾಭಾರತದಲ್ಲಿ ಒಂದು ಬೇರೆ ಥರ ಮಾತಿದೆ. ಇಲ್ಲಿ ಏನು ಭೀಮ ಹೇಳಿದ ಮಾತಿದೆಯಲ್ಲ, ತಾತ್ಪರ್ಯದಲ್ಲಿ ಭೀಮ ಹೇಳಿದ ಮಾತು,
ಅದು ಮಹಾಭಾರತದಲ್ಲಿ ಅರ್ಜುನ ಹೇಳಿದಂತೆ ಕಾಣಿಸ್ತದೆ. ಅಂದ್ರೆ ಪುರಾಣಗಳ ಶೈಲಿ ಹೇಗಿರ್ತದೆ ಅಂತಂದ್ರೆ ಅದು ಕೆಲವು ಸರಿ ಪುರುಷನ ವ್ಯತ್ಯಾಸ ಮಾಡಿ ತೋರಿಸಿರ್ತದೆ. ಯಾವ ಪುರುಷ ಹೇಳಿರ್ತಾನೋ ಆ ಪುರುಷನ ಹೆಸರನ್ನು ಹೇಳೋದಿಲ್ಲ, ಅದು ಬೇರೆ ಯಾರು ಮಾಡಿದಾನಂತ ಹೇಳ್ತದೆ. ಅದೊಂದು ಶೈಲಿ ವ್ಯತ್ಯಾಸ ಅಂತ ಕರೀತಾರೆ. ಅದಕ್ಕೆ ಕಾಲ ವ್ಯತ್ಯಾಸ, ಪುರುಷ ವ್ಯತ್ಯಾಸ, ಶೈಲಿ ವ್ಯತ್ಯಾಸ ಅಂತ ಹೀಗೆಲ್ಲ ಏನು ಕರೀತಾರೆ. ಇದನ್ನ ಪುರುಷ ವ್ಯತ್ಯಾಸ ಅನ್ಬೇಕು. ಇದನ್ನ ಶೈಲಿ ವ್ಯತ್ಯಾಸ ಅಲ್ಲ, ಪುರುಷ ವ್ಯತ್ಯಾಸ ಅನ್ಬೇಕು. ಅಥವಾ ಅರ್ಜುನ ಹೇಳಿದ್ರು ಕೂಡ ಅರ್ಜುನಲ್ಲಿ ಆವಿಷ್ಟವಾದಂತಹ ವಾಯು, ಅವನೇ ಈ ಮಾತನ್ನು ಹೇಳಿದ. ಅರ್ಜುನನಿಗೆ ಸ್ವಂತದ ಬಲ ಇರಲಿಲ್ಲ, ಕೃಷ್ಣನಿಂದ ಮತ್ತು ವಾಯುವಿನಿಂದ ಪ್ರೇರಿತವಾದಂತಹ ಬಲವೇ ಅವನಲ್ಲಿತ್ತು. ಹಾಗಾಗಿ ಆತ ಉತ್ಸಾಹ ತೋರಿಸಿದ ಮಹಾಭಾರತದಲ್ಲಿ ಅಂತ ಅದನ್ನ ಗಮನಿಸಿ ನೋಡಬೇಕು. ಇದನ್ನ ಯಾಕೆ ಹೇಳ್ತಿದ್ದೇನೆಂದ್ರೆ, ಈ ಎಲ್ಲಾ ಸಂಗತಿಗಳನ್ನ ಮಹಾಭಾರತವನ್ನ, ರಾಮಾಯಣವನ್ನ ಅನುವಾದ ಮಾಡಿದವರು, ಕನ್ನಡದಲ್ಲಿ ಅನುವಾದ ಮಾಡಿದವರು ಇಂಥವನ್ನೆಲ್ಲ ಹೇಳಿಲ್ಲ. ಅನೇಕ ಇತರ ಸಂಗತಿಗಳನ್ನ ಅಲ್ಲಿ ಹೇಗಿದೆಯೋ ಹಾಗೆ ಅನುವಾದ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಾಳೆ ಅಂಥದನ್ನ ಅನೇಕ ಗ್ರಂಥಗಳನ್ನು ಓದೋ ಪ್ರಸಂಗ ಬರಬಹುದು, ನಮಗಾಗ್ಲಿ ನಿಮಗಾಗ್ಲಿ. ಆ ಓದುವಾಗ ಇಂಥವೆಲ್ಲ ವ್ಯತ್ಯಾಸಗಳನ್ನ ಗಮನಿಸಬೇಕಿತ್ತು. ಎಲ್ಲ ಸಜ್ಜನಿಗೆ ವಿರೋಧಿಯಾದವನು ಮತ್ತು ಬಲಿಷ್ಠನಾದವನು ಆ ಜರಾಸಂಧ ಒಬ್ಬನೇ, ಕೃಷ್ಣ ಹೇಳಿದ. ಹಾಗಾಗಿ ಸಜ್ಜನರ ರಕ್ಷಣೆಗಾಗಿ ಅವರ ಶರಣಾಗತಿಯನ್ನ ಕೊಡಬಲ್ಲಂತ ಒಬ್ಬ ವ್ಯಕ್ತಿ ಬೇಕು. ಅಂಥವನನ್ನ ನೀನು ಹುಡುಕು ಅಂದ ಕೃಷ್ಣ ಈ ಯುಧಿಷ್ಠಿರನಿಗೆ. ನಿನ್ನ 5 ಮಂದಿ ತಮ್ಮಂದಿರ ಪೈಕಿ ಆ ಥರ ಹುಡುಕು. ಜರಾಸಂಧ ಸತ್ತರೆ ಸಜ್ಜನರಿಗೆ ಜಯ, ಇಲ್ಲದೆ ಇದ್ರೆ ದುರ್ಜನರಿಗೆ ಜಯ. ಕೃಷ್ಣ ಅವನಿಗೆ ಎಚ್ಚರಿಕೆ ಕೊಟ್ಟ. ಯಾರು ಜರಾಸಂಧನನ್ನು ಕೊಲ್ತಾನೋ ಅವನು ಉತ್ತಮವಾದಂತಹ ಬ್ರಹ್ಮ ಪದವಿಯನ್ನು ಗಳಿಸಬಲ್ಲ. ಕೃಷ್ಣ ಅದಕ್ಕೆಲ್ಲ ವೇದಿಕೆಯನ್ನು ತಯಾರು ಮಾಡಿದ. ಯಾಕೆಂದ್ರೆ ಇದೇ ಹರಿವಂಶದಲ್ಲಿ ಹಿಂದೆ ನೋಡಿದ್ವಿ, ಜರಾಸಂಧ ಅಂದ್ರೆ ವಿಪ್ರಚಿತ್ತೆ, ಅವನನ್ನು ಕೊಂದವನು ಅವಾಗ ವಾಯುವೆ. ಅದನ್ನ ನೋಡಿದ್ವಿ ನಾವು. ನನಗೆ ಈಗ ಈ ಯಾಗನೇ ಬೇಡ ಅಂದ್ಬಿಟ್ಟ ಆ ಯುಧಿಷ್ಠಿರ. ಅವನಿಗೆ ಭಯ ಆಯ್ತು. ಮತ್ತೆ ಜರಾಸಂಧನ ಕೊಲ್ಲಿಕ್ಕೆ ಹೋಗೋದು ಯಾರು? ನಾನೇ ಹೋಗೋದಾದ್ರೆ ನಮ್ಮ ತಮ್ಮದನ್ನ ಕಳಿಸೋದಾದ್ರು ಯಾರಿಗಾದ್ರು ಏನಾದ್ರು ಆಗಿಬಿಟ್ಟು ಗತಿ ಏನು ಅಂದ. ಬೇಡ ಅಂದ್ಬಿಟ್ಟ. ಆಗ ಸಮಾಹ ಮಾರುತಾತ್ಮದ ನಿಹನ್ನಿ ಮಾಗದಂ ರಣೆ, ಆ ಮಾಗದನನ್ನು ನಾನು ಯುದ್ಧದಲ್ಲಿ ಜಯಿಸ್ತೇನೆ ಅಂತ ಭೀಮ. ಆವಾಗ ಕೃಷ್ಣ ಅಂದ, ನಾನು ಅಂದ್ರೆ ಕೃಷ್ಣ, ಭೀಮ ಮತ್ತು ಅರ್ಜುನರು ಹೀಗೆ 3 ಜನ ಕೂಡಿ ಆ ಜರಾಸಂಧನನ್ನು ಕೊಲ್ಲಬೇಕಂತ ಹೋಗ್ತೀವಿ. ಭೀಮ ಜರಾಸಂಧನನ್ನು ಕೊಂದ್ರೆ ನಿಶ್ಚಯವಾಗಿ ನಿನ್ನ ಯಾಗ ಈಡೇರ್ತದೆ, ಇಡೀ ಜಗತ್ತು ಕೂಡ ನಿನ್ನ ವಶವರ್ತಿ ಆಗ್ತದೆ ಅಂದ. ಈ ಯುಧಿಷ್ಠಿರನಿಗೆ ಇನ್ನೂ ಭಯ ಮತ್ತು ಕೃಷ್ಣನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ, ಆತನ ಸ್ವರೂಪಗಳ ಬಗ್ಗೆನೂ ಆತನಿಗೆ ಗೊಂದಲ. ಅಷ್ಟೆಲ್ಲ ಗೊತ್ತಿತ್ತು. ಬಾಷ್ಪಗದ್ಗದನಾಗಿ ಕೃಷ್ಣನ್ ಸೇವೆ ಮಾಡ್ತಿದ್ದ. ಕೆಲವೊಂದ್ಸರಿ ಅಂಥವ್ರಿಗೂ ಅವನ ಸ್ವರೂಪದ ತಿಳಿತಿರ್ಲಿಲ್ಲ. ಅದು ಇಲ್ಲಿ ಮುಂದೆ ಬರ್ತದೆ. ಭಯಾಧಿ ಯಸ್ಯ ಮಾಥುರಂ ವಿಹಾಯ ಮಂಡಲಂ ಗತಾಹ ಭವಂತ ಏವ ಸಾಗರಂ ತಥೋ ಭಿವೇನ್ಯ ಹಂರಿಪೋಹ. ಕೃಷ್ಣನೇ, ನೀವು ಯಾವ್ದವ್ರು ಮಹಾಬಲಿಷ್ಠರು, ನೀವೇ ಆ ಜರಾಸಂಧನಿಗೆ ಹೆದರಿ ಮಧುರಾನಗರನ್ನು ಬಿಟ್ಟು ದ್ವಾರಕಾನಗರಕ್ಕೆ ಬಂದುಬಿಟ್ವಿ. ಇನ್ನು ನಮ್ಮಂತವ್ರ ಗತಿ ಏನು? ಆ ಜರಾಸಂಧನ ಬಳಿಗೆ ನನ್ನ ತಮ್ಮಂದ್ರೆ ನಾನು ಹೇಗೆ ಕಳಿಸ್ಲಿ ಅಂತ ನಾನು. ಇಮೌ ಹಿ ಭೀಮ ಫಲ್ಗುಣವು ಅಮಾಕ್ಷಿಣಿ ಸದಾ ಪ್ರಭೋ. ಪ್ರಭು ಕೃಷ್ಣನೇ, ಈ ಭೀಮಾರ್ಜುನರು ನನ್ನ ಕಣ್ಣಿದ್ದಂತೆ. ಮನೋನಿಭೋ ಭವಾನ್ ಸದಾ, ನನ್ನ ಈ ಶರೀರಕ್ಕೆ ನೀನು ಕೃಷ್ಣ ಮನಸ್ಸು. ಕೃಷ್ಣಾರ್ಜುನ ಭೀಮಾರ್ಜುನದಿದ್ರು ಅದಕ್ಕೆ ಕಣ್ಣುಗಳಿದ್ದಂತೆ. ಅವ್ರಿಲ್ಲದೆ ಇದೆ ನನ್ನ ಶರೀರವೇ ಅಲ್ಲ, ನನ್ನ ಶರೀರ ಅದು ಜೀವೋತ್ಸವ ಆದೀತು. ನೀನೇ ಜರಾಸಂಧನಿಗೆ ಹೆದರಿದ ಮೇಲೆ ಇವರಿಬ್ಬರನ್ನು ಕಳಿಸೋದು ಹೇಗೆ ಅಂದ ಯುಧಿಷ್ಠಿರ. ನನ್ನ ಪ್ರಾಣಕ್ಕಿಂತಲೂ ಪ್ರಿಯರಾದಂತಹ ನಿಮ್ಮ 3 ಜನರನ್ನು ನಾನು ಅಲ್ಲಿ ಕಳಿಸೋದಿಲ್ಲ ಅಂದ ಯುಧಿಷ್ಠಿರ. ಆಗ ಭೀಮ ಹೇಳಿದ, ಆ ಜರಾಸಂಧೆಯಲ್ಲಿ ಈ ಕೃಷ್ಣ ಇರಲಿ. ಕೃಷ್ಣನ ಮುಂದೆ ಸಮಸ್ತ ಚರಾಚರ ಸಹಿತವಾದಂತಹ ಈ ಪ್ರಪಂಚೆ ಅವನ ಅಡಿದಾವರಿಗಳಿಗೆ ಒರಗುತ್ತದೆ. ಅಂತಹ ಜರಾಸಂಧೆಯಲ್ಲಿ ಈ ಕೃಷ್ಣ ಇರಲಿ. ಅವನಿಗೆ ಕೃಷ್ಣನ ಸ್ವರೂಪವನ್ನು ನೀನು ಕಡೆಗಣಿಸಬಾರದು. ಕೃಷ್ಣ ಜರಾಸಂಧನಿಗೆ ಹೆದರಿ ಮಥುರಾನಗರವನ್ನು ಬಿಟ್ಟು ಬಂದ ಅಂತಲ್ಲ, ಕೃಷ್ಣ ಬಿಟ್ಟು ಬಂದದ್ದು ರಾಜನೀತಿಯನ್ನು ತೋರಿಸಲಿಕ್ಕಾಗಿ. ಹಾಗಾಗಿ ನಾವೀಗ ಜರಾಸಂಧನಿಗೆ ಹೆದರಬೇಕಾಗಿಲ್ಲ, ನಾವು ಹೋಗೋಣ ಅಂತ ಭೀಮ. ಅದೃಶ್ಯಮಸ್ತಿ ಮೇ ಬಲಂ ಹರಿಪ್ರಣಾಯಕಸ್ಯ ಚ. ಹರಿಯ ಪ್ರೇರಣೆಯಂತೆ ನಾನು ಯಾವತ್ತೂ ನಡ್ಕೊಳ್ಳುವಂಥವನು, ನನ್ನಲ್ಲಿ ಯಾರಿಗೂ ಮಣಿಯಲಾರದಂತಹ ಬಲ ಇದೆ ಭೀಮ ಅಂತ. ಸಕಲ ಲೋಕನಾಯಕನಾದಂತಹ ಪ್ರಭು ಕೃಷ್ಣನಲ್ಲಿ ಸರ್ವಶಕ್ತಿ ಇದೆ. ಮತ್ತು ಅರ್ಜುನನಲ್ಲಂತೂ ಹರಿಯ ಬಲದಿಂದ ಅಜೇಯತ್ವ ಇದೆ. ಹರಿ ಇರೋತಂತ ಭೂಲೋಕದಲ್ಲಿ ಅವನಿಗೆ ಎಂದು ಸೋಲೆ ಇಲ್ಲ. ನಾವು ಹೋಗ್ತೀವಿ ಈಗ 3 ಜನ ಅಂದ ಭೀಮ. ಈ ಭೀಮನ ಉನ್ನತಿಯನ್ನ
ಮಹಾಭಾರತಾದಿಗಳಲ್ಲಿ ಮತ್ತು ಉಳಿದ ಗ್ರಂಥಗಳಲ್ಲಿ ಅಷ್ಟಾಗಿ ನಮಗೆ ಎದ್ದು ಕಾಣುವಂತೆ ಅಲ್ಲಿ ವರ್ಣನೆ ಮಾಡಿಲ್ಲ ಯಾರು. ಹಿಂದೊಮ್ಮೆ ಹೇಳಿದ್ದು ಭೀಮ ಅಂದ್ರೆ ಸ್ವಲ್ಪ ಕುಂಭತನದ ಪ್ರವೃತ್ತಿ ಇದ್ದವನು, ಮುನ್ನುಗ್ಗದ ಪ್ರವೃತ್ತಿ ಮಾಡುವವನು, ಹೀಗೆಲ್ಲ ಅವನನ್ನು ವರ್ಣನೆ ಮಾಡಿದವರೇ ಹೆಚ್ಚು. ಆದ್ರೆ ಮಹಾಭಾರತದ ಭೀಮ ಅಂತೇಳಿ ಒಂದು ಕನ್ನಡದಲ್ಲಿ ಒಂದು ಗ್ರಂಥ ಇದೆ, BS ಗೋಪಾಲಕೃಷ್ಣ ಅನ್ನೋರು ಅದನ್ನು ಬರೆದಿರುವಂತ ನೆನಪು. ಅದೊಂದೇ ಅಪರೂಪದ ಗ್ರಂಥ ಕನ್ನಡ ಸಾಹಿತ್ಯದಲ್ಲಿ, ಅಥವಾ ಮರಾಠಿ ಸಾಹಿತ್ಯ ಇತ್ಯಾದಿ ನಂಗೆ ಪರಿಚಯ ಇಲ್ಲ. BS ನಾಮದಾರ್ ಅವರು ಮತ್ತು ಇರಾವತಿ ಕರ್ವೆ ಅಂತವ್ರು ಇಂಥವ್ರು ಮಹಾಭಾರತ ರಾಮಾಯಣ ಇತ್ಯಾದಿಗಳನ್ನು ಅವಲಂಬಿಸಿ, ಭಾಗವತವನ್ನು ಅವಲಂಬಿಸಿ ಬೇಕಾದಷ್ಟು ಪುರಾಣ ಸಾಹಿತ್ಯವನ್ನು ಮರಾಠಿಯಲ್ಲಿ ರಚನೆ ಮಾಡಿದ್ದಿದೆ. ಅದಂತೂ ನನಗೆ ಪರಿಚಯ ಇಲ್ಲ. ಕನ್ನಡದಲ್ಲಿ ಪರಿಚಯ ಇದ್ದ ಗ್ರಂಥಗಳ ಪೈಕಿ ಆ BS ಗೋಪಾಲಕೃಷ್ಣ ಅನ್ನೋರು ಬರೆದಿದ್ದು ಮಹಾಭಾರತದ ಭೀಮ ಅನ್ನೋ ಒಂದು ಗ್ರಂಥವೇ ಭೀಮನ ಉನ್ನತಿಯನ್ನು ಅವ್ರ ತಾತ್ಪರ್ಯದನ್ನೇ ಓದಿದ್ರು ಇಲ್ಲ ಗೊತ್ತಿಲ್ಲ ಆ ಲೇಖಕರು. ಅಂತೂ ಭೀಮನ ಉನ್ನತಿಯನ್ನು ಮಹಾಭಾರತಕ್ಕೆ ಅನುಸಾರವಾಗಿ ಅವ್ರು ಎತ್ತಿ ಹಿಡಿದಿದೆ. ಎಲ್ಲ ಪ್ರತಿಯೊಂದು ಪ್ರಸಂಗದಲ್ಲೂ ಭೀಮ ಯಾಕೆ ಹಾಗೆ ನಡ್ಕೊಂಡ, ಆತನ ಶಕ್ತಿಗೆ ಕುಂದಿಲ್ಲ ಅನ್ನೋದನ್ನೆಲ್ಲ ಅವರಲ್ಲಿ ತೋರಿಸಿದ್ದಿದೆ. ಹಾಗಾಗಿ ನಾವು 3 ಜನ ಹೋಗ್ತೇವೆ. ನಾನು ಕೃಷ್ಣನ ಸಮ್ಮುಖದಲ್ಲಿ ಜರಾಸಂಧನನ್ನು ಕೊಂದೇ ತೀರ್ತೇನೆ, ಇದಕ್ಕೆ ಸಂಶಯವಿಲ್ಲ ಅಂತ ಹೀಗೆ ಭೀಮ ಹೇಳಿದಾಗ ಕೃಷ್ಣ ಧರ್ಮರಾಜನಿಗೆ ಹೇಳಿದ, ನಾವೀಗ 3 ಜನ ಹೋಗ್ಲಿಕ್ಕೆ ತಯಾರಾಗಿದ್ದೇವೆ. ನಾನು ಇವತ್ತಿನ ತನಕ ಜರಾಸಂಧನನ್ನು ಕೊಂದಿಲ್ಲ ಅನ್ನೋದು ನಿನಗೆ ಭಯಕ್ಕೆ ಕಾರಣ ಆಗಿದೆ ಯುಧಿಷ್ಠಿರ. ಕೃಷ್ಣ ಹೇಳಿದ, ಈ ತನಕ ನಾನು ಕೊಂದಿಲ್ಲ ಅಂದಮೇಲೆ ಬಹುಶಃ ನನಗೆ ಕೊಂದಲಿಕ್ಕೆ ಆಗಿರ್ಲಿಕ್ಕಿಲ್ಲ. ನಾನು ನನ್ನ ಅಸಾಮರ್ಥ್ಯದಿಂದಾಗಿ ಜರಾಸಂಧನಿಗೆ ಹೆದರಿ ಸುಮ್ಮನೆ ಇದ್ದಿರಬೇಕು ಅಂತ ನೀನು ಭಾವಿಸ್ತಿದೆ. ಆದ್ರೆ ಹಾಗಲ್ಲ, ಒಂದು ನೀತಿಯನ್ನು ತೋರಿಸುವ ಸಲುವಾಗಿ ನಾನು ಅವನನ್ನು ಸ್ವತಃ ಕೊಲ್ಲಿಲ್ಲ. ಯಾಕೆಂದ್ರೆ ನಾನೇ ಕೊಲ್ಲೋದಕ್ಕಿಂತ ನನ್ನ ಭಕ್ತರಿಂದ ಅವನನ್ನು ಕೊಲಿಸಿದರೆ ಆ ಭಕ್ತರಿಗೂ ಶ್ರೇಯಸ್ಸು ಮತ್ತು ಆ ಜರಾಸಂಧನಿಗೂ ಅವಮಾನ. ಇದನ್ನು ತೋರಿಸೋದಕ್ಕಾಗಿ ನಾವು ಅವನನ್ನು ಕೊಂದಿಲ್ಲ ಅಷ್ಟೇ. ಬಲಿಷ್ಠರಾದಂತಹ ರಾಜರ ವಿರೋಧ ಕಟ್ಕೋಬಾರದು, ಅವ್ರ ಜೊತೆ ಯುದ್ಧ ಮಾಡಬಾರ್ದು ಅನ್ನೋ ರಾಜನೀತಿಯನ್ನು ತೋರಿಸೋದಕ್ಕಾಗಿ ಮಥುರಾನಗರವನ್ನು ಬಿಟ್ಟು ದ್ವಾರಕಾನಗರಕ್ಕೆ ಹೋದ. ಅದಂತೂ ಹಿಂದೆ ಎಲ್ಲ ಹೇಳಿದ್ದೇ ಇದೆ. ನನ್ನ ಭಕ್ತನ ಮೂಲಕ ಜರಾಸಂಧನನ್ನು ಕೊಲಿಸಬೇಕು ಅಂತ ಸುಮ್ಮನೆ ಇದ್ದೆ. ಅಥವಾ ನಶಂಕಿತಂ ಮನಃ ಪುರುಷ ಭೂಪತೆ ಕ್ವಚಿತ್ ಪ್ರದರ್ಶಯಾಮಿ ತೇನುಜೌ ನಿಹತ್ಯ ಮಾಗಧೇಶ್ವರಂ. ಆ ಮಗಧಾಧಿಪನ ಜರಾಸಂಧನನ್ನು ಕೊಂದು ನಿನ್ನ ತಮ್ಮಂದಿರನ್ನು ನಿನ್ನ ಮುಂದೆ ತಂದು ತೋರಿಸ್ತಾನೆ, ಅದಕ್ಕೇನು ಸಂಶಯ ಪಡಬೇಡ ಅಂದ ಕೃಷ್ಣ. ನಿನಗೆ ನನ್ನ ಮೇಲೆ ಏನಾದ್ರು ನಂಬಿಕೆ ಇದ್ರೆ, ಭೀಮನ ಬಲ ಎಷ್ಟು ಅನ್ನೋದ್ರ ಅರಿವಿದ್ರೆ, ನಿನ್ನ ತಮ್ಮಂದಿರ ನನ್ನಲ್ಲಿ ನ್ಯಾಸವಾಗಿ ಬಿಡು. ನ್ಯಾಸ ಕೊಟ್ಟಿದ್ದೀನಿ ಅಂತ ತಿಳ್ಕೊ, ಅವ್ರನ್ನ ಕ್ಷೇಮವಾಗಿ ತಂದು ಬಿಡೋದು ನನ್ನ ಜವಾಬ್ದಾರಿ ಅಂದ ಕೃಷ್ಣ. ಹಾಗೆ ಆಗಲಿ ಅಂತ ಆವಾಗ ಯುಧಿಷ್ಠಿರ. 3 ಜನ ಕೂಡ ಮಗಧ ದೇಶಕ್ಕೆ ಆವಾಗ ಹೊರಟರು. ಅಂದ್ರೆ ನಾವು ನಮ್ದಾದಂತಹ ವಸ್ತುವನ್ನು ಯಾರ್ಯಾರ ಮನೆಯಲ್ಲಿ ಕೊಟ್ಟು ಹೋಗಿರ್ತೇವಲ್ಲ, ಸುರಕ್ಷಿತವಾಗಿ ಇಟ್ಕೊಳ್ಳಿ ಆಮೇಲೆ ಬಂದು ತಗೋತೀನಿ ಅಂತೇಳಿ. ಕಡ ಅಂದ್ರೆ ಸಾಲ, ಇದು ನ್ಯಾಸ ಅಂದ್ರೆ ರಕ್ಷಣೆಗಾಗಿ ಕೊಟ್ಟು ಹೋಗೋದು. ಇದು ಸ್ವಲ್ಪ ನೋಡ್ಕೊಳ್ಳಿ, ಜವಾಬ್ದಾರಿ ಕೊಟ್ಟು ಹೋಗುತ್ತೆ. ಈ ವಸ್ತುವನ್ನು ನೋಡ್ಕೊಳ್ಳಿ, ಅದಕ್ಕೆ ಬೇಕಾದ್ರೆ ಏನಾದ್ರು ದುಡ್ಡು ತಗೊಳ್ಳಿ, ನಮ್ಮ ವಸ್ತುವನ್ನು ಇದ್ದಂತ ಕಾಪಾಡಿದ್ದಕ್ಕಾಗಿ, ಅಥವಾ ದುಡ್ಡು ತಗೊಳ್ಳದೆ ಹಾಗೆ ನೋಡ್ಕೊಂಡು ತೊಂದರೆ ಇಲ್ಲ. ಅದಕ್ಕೆ ನ್ಯಾಸ ಅಂತ ಕರೀತಾರೆ. ಅದು ಕನ್ಯೆ ಅನ್ನೋಳು ಇರ್ತಾಳಲ್ಲ, ಅವಳು ಕೂಡ ನ್ಯಾಸ. ಕನ್ಯಾ ಪಿತೃಗಳಲ್ಲಿ ಕನ್ಯೆ ನ್ಯಾಸ ಅಂತ. ಅವಳಿಗೆ ಆ ಪಿತೃಗಳಿಗೆ ಸೇರಿದವಳು ಅಲ್ಲ ಅವಳು, ಮುಂದೆ ಬೇರೆ ಕುಲಕ್ಕೆ ಹೋಗಿ ಸೇರ್ಬೇಕಾದವಳು ಅಂತ ಎಲ್ಲೋ ಒಂದ್ ಕಡೆ ಯಾವುದೋ ಶಾಸ್ತ್ರದಲ್ಲಿ ಓದಿದ್ ನೆನಪು. ಹಾಗಾಗಿ ಅವಳನ್ನ ನಾವು ಆ ಕನ್ಯೆಯನ್ನ ಜೋಪಾನವಾಗಿ ನೋಡ್ಕೋಬೇಕು, ನೋಡ್ಕೊಂಡು ಸರಿಯಾದ ಜಾಗಕ್ಕೆ ಸೇರಿಸಬೇಕು. ಆಗ ಆ ನ್ಯಾಸವಾಗಿ ಇಟ್ಕೊಂಡಂತಕ್ಕಂಥ ಜವಾಬ್ದಾರಿ ಅದು ಈಡೇರಿದಂತೆ. ಧರ್ಮರಾಜನಿಗೆ ಅಲ್ಲಿ ಸ್ವಲ್ಪ ಮೆತ್ತಗಾಗುವಂತ ಪ್ರಸಂಗ ಬಂತದ್ದು. ನನ್ನಲ್ಲಿ ನಂಬಿಕೆ ಇದ್ದರೆ ಅಂತ ಹೇಳಿ ಅಂದ. ಅದು ಈ ತಾತ್ಪರ್ಯದಲ್ಲಿ ಇಲ್ಲ, ಅದು ಮಹಾಭಾರತದಲ್ಲಿ ಬಹುಶಃ ಎಲ್ಲೋ ಇದ್ದಿರ್ಬೇಕು, ಅಥವಾ ಭಾಗವತದ ದಕ್ಷಿಣ ಭಾರತಾನುಸಾರಿ ಪಾಠದಲ್ಲಿ ಎಲ್ಲೋ ಇದ್ದಿರ್ಬೇಕು. ಹೀಗೆ ನನ್ನಲ್ಲಿ ನಂಬಿಕೆ ಇದ್ರೆ ನ್ಯಾಸವಾಗಿಡು ಅಂತ ಕೃಷ್ಣ ಹೇಳಿದ್ದನ್ನು ನೋಡಿ ಆತ ಕಳಿಸ್ಕೊಟ್ಟ. ಅವರು 3 ಜನ ಏನ್ ಮಾಡಿದ್ರು ಅಂದ್ರೆ, ಸ್ನಾತಕ ಬ್ರಾಹ್ಮಣ ವೇಷ ತೊಟ್ಟು ನಿರಾಯುಧರಾಗಿ ಮಗಧ ದೇಶದ ಕಡೆ ಪ್ರಯಾಣ ಮಾಡಿದ್ರು. ಸ್ನಾತಕರು ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಈ ಕಾಲ ಮುಗಿಸಿದವರು ಇರ್ತಾರಲ್ಲ, ಇನ್ನು ಮದುವೆ ಮಾಡ್ಕೋಬೇಕಾಗಿರ್ತದೆ, ಕಾಶಿ ಆದ್ಮೇಲೆ ಹೊರಗೆ ನಿಂತಿರ್ತಾರಲ್ಲ, ಅವರಿಗೆ ಸ್ನಾತಕರು ಅಂತ ಕರೀತಾರೆ. ಹಾಗಾಗಿ ಕನ್ನಡದಲ್ಲಿ ಬ್ಯಾಚುಲರ್ಗಳನ್ನು ಸ್ನಾತಕ ಪದವಿ ಅಂತ ಕರೀತಾರೆ, ಬ್ಯಾಚುಲರ್ ಡಿಗ್ರಿಯನ್ನು ಸ್ನಾತಕ ಪದವಿ ಅಂತ ಕರೀತಾರೆ. ಪೋಸ್ಟ್ ಗ್ರಾಜುಯೇಷನ್ ಏನಿರ್ತಲ್ಲ ಅದು ಸ್ನಾತಕೋತ್ತರ ಪದವಿ ಅಂತ ಕರೆಯೋದು ಇದೇ ಕಾರಣಕ್ಕಾಗಿ. ಸ್ನಾತಕ ಅಂದ್ರೆ ವಿದ್ಯಾಭ್ಯಾಸವನ್ನು ಮುಗಿಸಿ ಇನ್ನು ಮದುವೆ ಮಾಡ್ಕೊಳ್ಳೋಕ್ಕಿಂತ ಮೊದಲು ಕಾಶಿ ಯಾತ್ರೆ ಹೊರಟಿನಂತವರಿಗೆ ಸ್ನಾತಕ ಅಂತ ಕರೀತಾರೆ.
ಮಗಧ ದೇಶದ ಕಡೆ ಪ್ರಯಾಣ ಮಾಡಿದ್ರು. ಆ ಮಗಧ ದೇಶಕ್ಕೆ ಅವ್ರು ಹೋಗಿ ಒಂದು ಬೆಟ್ಟ ಇತ್ತಲ್ಲಿ, ಆ ಬೆಟ್ಟದ ಶಿಖರದ ಬಳಿಗೆ ಅವ್ರು ಹೋದ್ರಂತೆ. ಅದೇನಂದ್ರೆ ಅದನ್ನ ಆ ಬೆಟ್ಟದ ಶಿಖರ ಒಂದು ಶಿವಲಿಂಗದ ಆಕಾರದಲ್ಲಿತ್ತು. ಅದನ್ನ ಶಿವನ ಸ್ವರೂಪ ಅಂತ ಆತ ಪೂಜೆ ಮಾಡ್ತಿದ್ದ ಜರಾಸಂಧ. ಶಿವಭಕ್ತನೇ ಆಗಿದ್ದ ಅವನು. ಅದೇನ್ ಮಾಡುವ ದುರ್ದೈವ, ಅವನು ಶಿವನಿಗೂ ಅನುಸಾರವಾಗಿ ನಡ್ಕೋತಿರ್ಲಿಲ್ಲ, ಅವೈದಿಕನಾಗಿ ನಡ್ಕೋತಿದ್ದ. ಅದರಿಂದ ಅವ್ನು ಸಂಹಾರ ಮಾಡ್ಬೇಕಾದ ಪ್ರಸಂಗ ಬಂದಿತ್ತು. ಅದೆಲ್ಲ ಇಲ್ಲಿ ಸ್ಪಷ್ಟವಾಗಿದೆ. ಅದನ್ನೆಲ್ಲರೂ ವೈಷ್ಣವರು ಶೈವರು ಅದನ್ನು ಗಮನಿಸಬೇಕು. ನಿತ್ಯವೂ ಅದಕ್ಕೆ ವಸ್ತ್ರ ಆಭರಣ ಅಲಂಕಾರ ಸಮೇತವಾಗಿ ಪೂಜೆ ಆಗ್ತಿತ್ತಂತೆ ಆ ಬೆಟ್ಟದ ಶಿಖರಕ್ಕೆ. ಶಿವಸ್ವರೂಪಿಯಾದ ಶಿಖರ ಅದು. ಬಿಹಾರದ ಪಾಟ್ನಾದ ಬಳಿ ಇರುವಂತಹ ರಾಜಗೃಹ ಅಂತಿದೆ. ಅದರಲ್ಲಿ ಅದು ಮಗಧದ ರಾಜಧಾನಿ ಆಗಿತ್ತು ಅವಾಗ. ಅದರ ಸುತ್ತಲೂ ವೈಹಾರ, ವಾರಾಹ, ವೃಷಭ ಮತ್ತು ಋಷಿ, ಚೈತ್ಯಕ ಅನ್ನುವಂಥ 5 ಬೆಟ್ಟಗಳ ಸಮೂಹವಾಗಿತ್ತು, ದುರ್ಗಮವಾಗಿತ್ತು. ಅದೇ ರಾಜಗೃಹಕ್ಕೇನೆ ಗಿರಿವ್ರಜ ಅಂತ ಇನ್ನೊಂದು ಹೆಸರು ಕೂಡ ಇತ್ತು. ನಾನು ನಿನ್ನೆ ಮೊನ್ನೆ ಇದನ್ನು ಕೂಡ ನೋಡಿದ್ದು. ಚೈತ್ಯಕ ಪರ್ವತದ ಒಂದು ಶಿಖರ ಲಿಂಗದ ಆಕಾರವಾಗಿತ್ತು, ಶಿವಲಿಂಗ ಅಂತ ಅದನ್ನೆಲ್ಲರೂ ಪೂಜೆ ಮಾಡ್ತಿದ್ರು. ಜರಾಸಂಧನಿಗೆ ತನ್ನ ತಲೆಯಕ್ಕಿಂತಲೂ ಹೆಚ್ಚು ಪ್ರೀತಿ, ಗೌರವ ಆ ಬೆಟ್ಟದ ಶಿಖರದ ಮೇಲೆ. ಇವರು 3 ಜನ ಕೂಡ ಅದನ್ನು ತಮ್ಮ ಬಾಹುಗಳಿಂದ ಹೊಡೆದು ಕೆಡವಿದರು ಆ ಶಿಖರವನ್ನು. ಕೈಯಲ್ಲಿ ಆಯುಧ ಅಂತೂ ಇರಲಿಲ್ಲ, ಆ ಬಾಹುಗಳಿಂದ ಅದನ್ನು ಹೊಡೆದು ಕೆಡವಿದರಂತೆ. ಜರಾಸಂಧನ ತಲೆನೇ ಬಿದ್ದ ಅವಮಾನ ಆಯ್ತು. ಈ ಸಂಘ ಇದು ಯಾಕೆ ಅಂತಂದ್ರೆ ಆ ಶಿವನ ಸ್ವರೂಪವಾದಂತ ಲಿಂಗಕ್ಕೆ ಅವಮಾನ ಮಾಡಬೇಕು ಅಂತ ಅವ್ರು ಮಾಡಿದ್ದಲ್ಲ. ವಾಸ್ತವಿಕವಾಗಿ ಶಿವ ಅಲ್ಲಿಂದ ತನ್ನ ಸನ್ನಿಧಾನವನ್ನು ಬಿಟ್ಟು ಹೋಗಿದ್ದಂತೆ. ಯಾಕೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ಹಂಸ ಡಿಬಿಕರು ಅಂತ ಹೇಳಿ ಜರಾಸಂಧನ ಶಿಷ್ಯರು. ಅವರು ಮಧುಕೈಟಭರ ಅವತಾರ. ಮುಂದೆ ಅವರ ಹತ್ಯೆಯನ್ನು ಕೃಷ್ಣ ಮಾಡ್ತಾನೆ. ಆ ಹಂಸ ಡಿಬಿಕರು ಜರಾಸಂಧನ ಶಿಷ್ಯರು ಒಮ್ಮೆ ದೂರ್ವಾಸರಿಗೆ ಬಹಳ ಉಪಟಳ ಕೊಟ್ಟದಂತೆ. ದೂರ್ವಾಸರು ತಪಸ್ಸಿನಲ್ಲಿದ್ದಾಗ, ದುರ್ವಾಸರು ಸ್ವಯಂ ಶಿವನ ಅವತಾರವೇ, ಅವರು ತಾವು ಅದನ್ನು ಪರಿಹಾರ ಮಾಡ್ಕೊಳ್ಬೋದಿತ್ತು. ಎಷ್ಟೋ ಸರಿ ತಮ್ಮ ಕೋಪದ ಪರಿಣಾಮವಾಗಿ ಅವರು ಶಾಪ ಕೊಟ್ಟಿದ್ರು ಅನೇಕ ಬಾರಿ. ಅದು ಯಾಕೋ ಅಹಿಂಸೆ ಡಿಬಿಕರಿಗೆ ಅವರು ಶಾಪ ಕೊಡ್ಲಿಕ್ಕೆ ತಯಾರಾಗಿರ್ಲಿಲ್ಲ. ಆ ದುರ್ವಾಸರ ಕೌಪಿನವನ್ನು ಕಿತ್ಕೊಂಡಿದ್ರು, ಅವರು ದಂಡ ಕಮಂಡಲವನ್ನು ಹಾಳು ಮಾಡಿದ್ರು ಅಂತ ಅದೆಲ್ಲೋ ಭಾಗವತದಲ್ಲಿ ಮುಂದೆ ಅಂತ ನೋಡ್ತೀವಿ. ಇನ್ನು ಹಂಸ ಡಿಬಿಕರ ಮುಂದೆ ನೋಡೋರಿರ್ತೀವಿ, ಹರಿವಂಶದಲ್ಲಿ ಇದೆ ಅದು. ಅವ್ರು ಏನ್ ಮಾಡಿದ್ರು ಅಂದ್ರೆ ಜರಾಸಂಧನ ಬಳಿಗೆ ಹೋಗಿ ದೂರಿಟ್ರು. ಆ ಜರಾಸಂಧ ಅದನ್ನು ಕ್ರಮ ತಗೊಳ್ಬೇಕಾಗಿತ್ತು. ತಪಸ್ವಿಗಳಿಗೆ ಉಪಟಳ ಕೊಡ್ತಿದ್ರು ಅಂತ ತನ್ನ ಅನುಯಾಯಿಗಳನ್ನ, ಗೂಂಡಾಗಳನ್ನು ಅವನು ಕಂಟ್ರೋಲ್ ಮಾಡಬೇಕಾಗಿತ್ತು. ಅವನು ಮಾಡಲಿಲ್ಲ. ಮಾಡದೇ ಇದ್ದಾಗ ಆ ಮುನಿಗಳಿಗೆ ಸಿಟ್ಟು ಬಂದಿತ್ತು. ಅವ್ರು ಹಂಸ ಡಿಬಿಕರಿಗೆ ಶಾಪ ಕೊಡೋದು ಬಿಟ್ಟು ಜರಾಸಂಧನಿಗೆ ಶಾಪ ಕೊಟ್ಟಿದ್ರು. ಶಿವ ನಿನಗೆ ಒಡೆಯನಲ್ಲ, ಶಿವನ ಭಕ್ತರಲ್ಲ ನೀನು, ಇನ್ನು ಮುಂದೆ ಶಿವ ನಿನ್ನ ಪಟ್ಟಣದಲ್ಲಿ ಇರೋದಿಲ್ಲ, ಪರ್ವತದಲ್ಲಿರುವಂತಹ ಲಿಂಗ ಪೂಜೆ ವಿಫಲ ಆಗ್ತದೆ ಅಂತ ಶಾಪ ಕೊಟ್ಟಿದ್ರು. ಹಾಗಾಗಿ ಆ ಪರ್ವತ ಬರೇ ಪರ್ವತವಾಗಿ ಉಳಿದಿತ್ತು, ಅಲ್ಲಿ ಶಿವನ ಸನ್ನಿಧಾನ ಇರಲಿಲ್ಲ. ಆದ್ರೆ ಉಳಿದವ್ರಿಗೆ ಅದೇನು ಗೊತ್ತು, ಎಲ್ಲರೂ ಒಂದು ಲಿಂಗ ಪೂಜೆ ಮಾಡ್ತಿದ್ರು ಅಷ್ಟೇ. ಹಾಗಾಗಿ ಅದನ್ನ ಈ 3 ಜನ ಬಾಹುಗಳ ಮೂಲಕನೇ ಹೊಡೆದು ಕೆಡವಿದರು. ಮತ್ತು ನಗರದ ಮಹಾದ್ವಾರದಿಂದ, ಕೋಟೆ ಬಾಗಿಲಿನಿಂದ ಅವರು ನಗರವನ್ನು ಪ್ರವೇಶ ಮಾಡಲಿಲ್ಲ. ಅದ್ವಾರದಿಂದ ಎಲ್ಲಿ ಹೋಗಬಾರ್ದು ಅಲ್ಲೆಲ್ಲೋ ಪ್ರವೇಶ ಮಾಡಿಬಿಟ್ರು. ಕೋಟೆ ಬಾಗಿಲಿಂದ ಪ್ರವೇಶ ಮಾಡಿದ್ರೆ ಒಂದು ಗೋಡೆಯನ್ನು ಒಡೆದು ಕೆಡವಿ ಕಳ್ಳರಂತೆ ಒಳಗೆ ಪ್ರವೇಶ ಮಾಡಿದ್ರು. ಅದು ಯಾಕೆ ಅಂತಂದ್ರೆ ಶತ್ರುವನ್ನ ನಿಗ್ರಹ ಮಾಡುವಾಗ ಆತ ದುಷ್ಟನಾಗಿದ್ರೆ ನ್ಯಾಯ ಅನ್ಯಾಯ ವಿಚಾರ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಹಾಗೆ ಪ್ರವೇಶ ಮಾಡಿದ್ರು. ಕೋಟೆ ಬಾಗಿಲಿಂದ ಯಾಕೆ ಹೋಗ್ಬೇಕು, ನಿನ್ನನ್ನು ನಿಗ್ರಹ ಮಾಡ್ಲಿಕ್ಕೆ ಹೀಗೆ ಮಾಡ್ತೇವೆ, ನ್ಯಾಯ ಅನ್ಯಾಯ ನಾವು ವಿಚಾರ ಮಾಡೋದಿಲ್ಲ ಅಂತ ಅವ್ರು ಸೂಚನೆ ಮಾಡೋದಕ್ಕಾಗಿ ಒಂದು ಗೋಡೆಯನ್ನೇ ಒಡೆದು ಕೆಡವಿದ್ರು. ಒಂದು ಕೋಟೆಯ ಮತ್ತೊಂದು ಗೋಡೆಯನ್ನು ಒಡೆದು ಕೆಡವಿ ಒಳಗೆ ಬಂದರು. ಮತ್ತು ಅಲ್ಲಿ ಧೇರಿಗಳಿದ್ದವು, 3 ನಗಾರಿಗಳು. ಆ ನಗಾರಿಗಳನ್ನು ಇವರು ಒಡೆದು ಹಾಕಿದ್ರು. ಆ ನಗಾರಿಗಳ ಮೇಲೆ ಜರಾಸಂಧನಿಗೆ ಮತ್ತು ಆತನ ಇಡೀ ನಗರದ ಪ್ರಜೆಗಳಿಗೆ ಬಹಳ ಗೌರವ ಇತ್ತಂತೆ. ಮಾಷಾದ ಅಥವಾ ಮಾಷ ಅನ್ನೋ ಒಬ್ಬ ಹೆಸರಿನ ರಾಕ್ಷಸ, ಅವನು ವೃಷಭ ರೂಪದ ರಾಕ್ಷಸ, ಪ್ರಜೆಗಳಿಗೆ ಹಿಂಸೆ ಕೊಡ್ತಿದ್ದ. ಅವನು ಜರಾಸಂಧನ ತಂದೆ ಬೃಹದ್ರಥ ಅಂತಿದ್ದ. ಇವನಿಗೆ ಬಾರ್ಹದ್ರಥ ಅಂತಿದ್ರು ಜರಾಸಂಧನಿಗೆ, ಬೃಹದ್ರಥನ ಮಗನಾದ್ರಿಂದ. ಆ ಬೃಹದ್ರಥ ಜರಾಸಂಧನ ತಂದೆ ಆ ಮಾಷಾಸುರನನ್ನು ಕೊಂದು ಅವನ ಆ ಎತ್ತಿನ 2 ಕೊಂಬುಗಳು ಮತ್ತು ಕಂಠನಾಳಗಳಿಂದ ಆ ಚರ್ಮವನ್ನೆಲ್ಲ ಕಟ್ಟಿ ಬಿಗಿದು 3 ನಗಾರಿಗಳನ್ನು ಮಾಡಿಸಿದ್ರು. ಅದಕ್ಕೆ ಚರ್ಮವಾದ್ಯಗಳನ್ನು ತಯಾರು ಮಾಡಲಿಕ್ಕೆ ನಾಳಗಳು, ಹಗ್ಗಗಳು ಬೇಕಲ್ಲ. ಹಗ್ಗ ಯಾವುದಂದ್ರೆ ಎತ್ತಿನ ನಾಳಗಳನ್ನೇ ಉಪಯೋಗ ಮಾಡಿದ್ರು. ಮತ್ತು ಆ ಎತ್ತಿನ ಚರ್ಮವನ್ನೇ ನಗಾರಿಗೆ ಉಪಯೋಗ ಮಾಡ್ಕೊಂಡಿದ್ರು. 2 ಕೊಂಬುಗಳು ಮತ್ತು ನಾಳಗಳು ಇತ್ಯಾದಿಗಳನ್ನೆಲ್ಲ ಉಪಯೋಗ ಮಾಡಿ 3 ನಗಾರಿಗಳನ್ನು ಮಾಡ್ತಿದ್ದಂತ ಆ ರಾಜ ಬೃಹದ್ರಥ. ಅದ್ರ ಮಹತ್ವ ಎಂಥದ್ದು ಅಂದ್ರೆ
ಇದೆಲ್ಲ ಎಲ್ಲಿದೆ ಗೊತ್ತಿಲ್ಲ. ಮಹಾಭಾರತದಲ್ಲಿದೆಯೋ ಭಾಗವತದಲ್ಲಂತೂ ಇಲ್ಲ. ಉತ್ತರ ಭಾರತದ ಪಾಠಾನುಸಾರಿ ಮಹಾಭಾರತ, ದಕ್ಷಿಣ ಭಾರತದ ಪಾಠಾನುಸಾರಿ ನನ್ನ ಹತ್ರ ಇರೋದು ಉತ್ತರ ಭಾರತದ್ದು, ನಾ ಅದನ್ನು ಓದಿದ್ದು. ಹಾಗಾಗಿ ಎಷ್ಟೋ ಸಂಗತಿಗಳಿಲ್ಲ. ಆದರೆ ನಮ್ಮ ಗುರುಗಳ ಪುರಾಣಿಕರನ್ನೆಲ್ಲ ಕೆಲವು ವಿಶೇಷ ಸಂಗತಿಗಳನ್ನೆಲ್ಲ ಹೇಳಿದ್ದಾರೆ. ಏನಂದ್ರೆ, ಒಂದು ಬಾರಿ ಆ ನಗಾರಿ ಏನಾದ್ರು ನೀವು ಬಾರಿಸಿದ್ರೆ 1 ತಿಂಗಳ ತನಕ ಅದ್ರ ಕಂಪನ ಇರ್ತಿತ್ತಂತೆ. ಅಂತ ಬೃಹದಾಕಾರದ ನಗಾರಿಗಳು. ಇವ್ಯಾವ ಆಶ್ಚರ್ಯ ಸಂಗತಿಗಳಲ್ಲ. ಇವತ್ತಿಗೂ ದೊಡ್ಡ ದೊಡ್ಡ ಗಂಟೆಗಳು ಟಿಬೆಟ್ನಲ್ಲಿ, ಚೈನಾದಲ್ಲೆಲ್ಲ ಇವೆ, ಬೃಹದಾಕಾರದ ಗಂಟೆಗಳು. ನಾವು ಇಲ್ಲಿ ಕೂತಲ್ಲಿಂದ ನೀವು ಅಲ್ಲಿ ಕೂತಿರೋ ತನಕ ದೊಡ್ಡ ದೊಡ್ಡ ಗಂಟೆಗಳು. ಅದನ್ನ ನೀವು ಬಾರಿಸಿದ್ರೆ ಅದ್ರ ಶಬ್ದ ಸುತ್ತಮುತ್ತಲ ಕೇಳಿಸುವಂತ ಗಂಟೆಗಳು ಅಂತವ್ರದ್ದು ಅದು ಇರೋದು ಸತ್ಯ ಅಂತವೆಲ್ಲ. ಹಾಗಾಗಿ ಇದನ್ನು ವಾದನ ಮಾಡಿದರೆ ಅದರ ಕಂಪನ ಧ್ವನಿ 1 ತಿಂಗಳ ಕಾಲ ಇರ್ತಿತ್ತು. ಆ ಧ್ವನಿಯಿಂದನೇ ಜರಾಸಂಧನಿಗೆ ಮತ್ತು ಪ್ರಜೆಗಳಿಗೆ ಒಂದು ಉತ್ಸಾಹ, ಅವ್ರಿಗೆ ಅಭಿವೃದ್ಧಿ ಅದರಿಂದ. ಹಾಗಾಗಿ ನಗಾರಿಗಳನ್ನು ಅವ್ರು ಪೂಜೆ ಮಾಡ್ತಿದ್ರು. ಆ ನಗಾರಿಗಳನ್ನೇ ಇವರು ಹೊಡೆದಾಕಿಬಿಟ್ರು ಈ 3 ಜನ. ಎಲ್ಲಾ ಕಡೆ ಉತ್ಪಾತಗಳು ಕಂಡು ಬಂದವು. ಏನೋ ಆಯ್ತಲ್ಲ, ಏನೋ ಅಶಾಂತಿ, ಕೆಟ್ಟ ಶಕನಗಳು ಕಂಡು ಬಂದವಲ್ಲ ಅಂತ ಜರಾಸಂಧ ಏನ್ ಮಾಡಿದ ಅಂದ್ರೆ, ಆನೆ ಮೇಲೆ ಕೂತ್ಕೊಂಡು ಮಂಗಾರತಿ ಮಾಡಿಸ್ಕೊಂಡು, ಬರೀ ತಾನು ನಿಂತ್ಕೊಂಡಲ್ಲ, ಆನೆ ಮೇಲೆ ಕೂತ್ಕೊಂಡು ಮಾಡಿಸ್ಕೊಂಡು ಇನ್ನೊಂದು ಶುಭ ಅಂತ ಏನು ತಿಳ್ಕೊಂಡಿರ್ಬೇಕು ಅವನು. ಹಾಗಾಗಿ ಮಂಗಾರತಿ ಮಾಡಿಸ್ಕೊಂಡ, ಹೋಮ ಹವನಗಳನ್ನು ಮಾಡಿಸ್ಕೊಂಡು ಉಪವಾಸ ಬಿಟ್ಟು ಕೈಗೊಂಡ. ಇಷ್ಟೆಲ್ಲ ಮಾಡೋದೊಂದು ಆ ರಾಜರನ್ನು ಕೈ ಬಿಟ್ಟಿದ್ರೆ, 22,800 ರಾಜರನ್ನು ಕೊಲ್ಲೋದನ್ನು ಕೈ ಬಿಟ್ಟಿದ್ರೆ ಇನ್ನೂ ಏನೋ ಒಳ್ಳೇದಾಗ್ತಿತ್ತು. ಮಾಷಾಸುರ ಅಥವಾ ಮಾಷಾದಾಸುರ ಅಂತ ಹೀಗೆ 2 ಹೆಸರುಗಳು. ಹೀಗೆ ಆ ನಗಾರಿಗಳು ಒಡೆದಿದ್ದರಿಂದ ಜರಾಸಂಧನ ಕೀರ್ತಿಯು ಕೂಡ ಒಡೆದು ಹೋಯಿತು ಅಂತ ತಾತ್ಪರ್ಯದ ಮೇಲೆ ವ್ಯಾಖ್ಯಾನ. ಅಂಗಡಿಗಳು ಬಂದ್ರು, ಅಂಗಡಿಗಳಲ್ಲಿ ಹೂಮಾಲೆ ಮತ್ತು ಗಂಧಗಳನ್ನು ಬಲಾತ್ಕಾರ ತೆಗೆದು ಧಾರಣೆ ಮಾಡಿದರು. ಜರಾಸಂಧರ ಅರಮನೆಯನ್ನು ಪ್ರವೇಶ ಮಾಡಿದರು. ಸುಮ್ಮನೆ ಹಾಗೆ ಸೌಮ್ಯವಾಗಿ ಪ್ರವೇಶ ಮಾಡಲಿಲ್ಲ ಅವರು. ಘೋಷಬ್ದ ಸ್ತಂಚ ದಪಂ ಘೋಷಬ್ದತ ಸ್ತಂಚ ದಪಂ ಪ್ರಶಸ್ರು ಎಲ್ಲೋ ಜರಾಸಂಧ ಅಂತ ಜೋರಾಗಿ ಗರ್ಜನೆ ಮಾಡಿದ್ರಂತೆ. 3 ಜನ ಗರ್ಜನೆ ಮಾಡಿ ಒಳಗೆ ಬಂದರು. ಅವರು ಬ್ರಾಹ್ಮಣನ ವೇಷದಲ್ಲಿದ್ದರು. ಅದರಲ್ಲಿ ಸ್ನಾತಕ ವೇಷ ಬೇರೆ ಧಾರಣೆ ಮಾಡಿದ್ರು. ಇವ್ರು ಯಾತಕ್ಕೆ ಬಂದಿದ್ದಾರೆ ಈ ಬ್ರಾಹ್ಮಣರು? ಏನು ಭೋಜನಕ್ಕೆ ಬಂದಿದ್ದಾರೋ, ಮದುವೆ ಮಾಡ್ಕೊಳಕ್ಕೆ ಕನ್ಯಾ ಕೇಳಲಿಕ್ಕೆ ಬಂದಿದ್ದಾರೋ ಅಂತ ಅವನಿಗೂ ಸ್ವಲ್ಪ ಗೊಂದಲ ಆಗುವಂತ ಇದ್ದಿರ್ಬೇಕು. ಆದ್ರೂ ನೋಡ್ಲಿಕ್ಕೆ ಮಹಾಭಾವಗಳು. ಬ್ರಾಹ್ಮಣರಂತೆ ಪೀಚಾಗಿ ದುರ್ಬಲರಾಗಿ ಏನಿಲ್ಲ, ಇವರು ಬಲಿಷ್ಠರಾದ ಬ್ರಾಹ್ಮಣರಾಗಿ ಕಾಣಿಸ್ತಾ ಇದ್ದಾರೆ. ಬಾಹುಗಳ ಮೇಲೆ ಬಿಲ್ಲಿನ ಹೆಡೆಯ ಚಿಹ್ನ ಬೇರೆ, ಬಿಲ್ಲುಗಳನ್ನು ಉಪಯೋಗ ಮಾಡಿ ಮಾಡಿ ಇಲ್ಲಿ ಗುರುತಾಗ್ತದಲ್ಲ, ಚಿಹ್ನೆಗಳು ಬೇರೆ. ಹಗ್ಗ ಇಲ್ಲಿ ಬಡದು ಚಿಹ್ನ ಆಗಿರ್ತದೆ ಕ್ಷತ್ರಿಯರಿಗೆ ಈ ಧ್ವಜದ ಮೇಲೆ. ಆಮೇಲೆ ಕೈಗೆ ಆ ಬಾಣದಿಂದ ಎಳೆದು ಇಲ್ಲೆಲ್ಲ ಗುರುತಾಗಿರ್ತದೆ ಅಂತ ಹೇಳಿ. ಆ ಹೆಗಲು ಕೋಣದ ಹೆಗಲಾಗಿರೋದು ಅದು ಅವ್ರ ಲಕ್ಷಣವೇ. ಇಲ್ಲ ತಪ್ಪಲ್ಲ ಅದು. ವ್ಯೂಢೋರಸ್ಕೋ ವಿಷಸ್ತಂಭ ಅಂತ ಹೇಳಿ ದಿಲೀಪ ರಾಜನನ್ನು ಕಾಳಿದಾಸ ವರ್ಣನೆ ಮಾಡ್ತಾನೆ. ದಿಲೀಪ ಅಂದ್ರೆ ರಾಮನ ಪೂರ್ವಜ ಔಟ. ಅದು ಹೇಗಿದ್ದ ಅಂದ್ರೆ ವ್ಯೂಢೋರಸ್ಪಃ ಅಗಲವಾದಂತ ಎದೆ ಇದ್ದವನು, ವೃಷಸ್ಕಂಧ ಎತ್ತಿನ ಹೆಗಲಿನಂತೆ ಹೆಗಲಿದ್ದವನು. ಅದು ಕ್ಷತ್ರಿಯ ಲಕ್ಷಣವೇ, ಅದರಲ್ಲೇನು ತಪ್ಪಿಲ್ಲ. ಅದ್ಮೇಲೆ ಗುರುತಿರ್ಬೇಕಲ್ಲ, ಆ ಬಿಲ್ಲಿನ ಹಗ್ಗ ಅಲ್ಲಿ ಬಡದು ಗುರುತಾಗಿರುತ್ತೆ ಅದು. ಅದಕ್ಕೆ ಬಿಲ್ಲಿನ ಹೆದೆಯ ಚಿಹ್ನೆ ಅಂತ ಹೇಳ್ತಾರೆ. ಜಾಕರ್ಕಶಾನ್, ಜಾ ಅಂದ್ರೆ ಬಿಲ್ಲಿನ ಸಿಂಹಿನಿ, ಅದರಿಂದ ಇಲ್ಲಿ ಬಡದು ಅದೊಂದು ಒರಟಾದ ಚಿಹ್ನೆ ಆಗಿಬಿಟ್ಟಿರುತ್ತೆ ಹೆಗಲ ಮೇಲೆ. ಅದನ್ನು ನೋಡಿ ವಿವಾಹಕ್ಕೆ ಮೊದಲು ಕಾಶಿ ಯಾತ್ರೆ ಹೊರಟಂತ ಬ್ರಾಹ್ಮಣರು ಅಂತ ಕಾಣಿಸ್ತಾ ಇದ್ರು ಅಂತ ವ್ಯಾಖ್ಯಾನ ಹೇಳ್ತದೆ. ಬ್ರಾಹ್ಮಣರು ಅಂತ ನಮಸ್ಕಾರ ಮಾಡ್ಲಿಕ್ಕೆ ಹೋದ ಇವನು. ನಮಸ್ಕಾರ ಬೇಡ ಅಂದ್ರೆ ಅವರು 3 ಜನ, ನಮ್ಗೆ ಅದು ಬೇಕಾಗಿಲ್ಲ ಅಂದ್ರು. ನೀವು ಯಾರು ಅಂತ ಕೇಳಿದ್ರೆ ಇವರಿಬ್ರು ಒಂದು ವ್ರತ ಮಾಡ್ತಿದ್ದಾರೆ, ಮಾತಾಡೋದಿಲ್ಲ ಅಂದ ಕೃಷ್ಣ. ತಾನೋ ಯಾರು ಅಂತ ಹೇಳಿಲ್ಲ ಅವನು ಕೃಷ್ಣ. ಇವತ್ತು ಮಧ್ಯರಾತ್ರಿ ತನಕ ಇವರು ಮೌನ ಅಂದ ಈ ಕೃಷ್ಣ. ಹಾಗಾಗಿ ಒಂದು ಕೆಲಸ ಮಾಡಿ, ಆ 3 ಜನ ಯಾಗಶಾಲೆಯಲ್ಲಿ ಇರಿ, ಅಲ್ಲಿ ತನಕ ವಾಸ ಮಾಡಿ ಮಧ್ಯರಾತ್ರಿ ತನಕ, ಆಮೇಲೆ ಬರ್ತೀನಿ ಅಂದ ಈ ಜರಾಸಂಧ. ಮಧ್ಯರಾತ್ರಿ ಆದ್ಮೇಲೆ ಬಂದು ಮಾತಾಡ್ತಿದ್ದ ಜರಾಸಂಧ. ನೀವು ಯಾರು, ಇಲ್ಲೇಕ್ ಬಂದಿದ್ದೀರಿ ಅಂತ ಕೇಳಿದೆ. ನನ್ನ ಪರ್ವತಾಕಾರದ ಶಿವಲಿಂಗವನ್ನು ಯಾಕೆ ಹೊಡೆದ್ರಿ? ಬ್ರಾಹ್ಮಣರು ವೇಷ ಬೇರೆ ಧರಿಸಿದ್ದೀರಿ, ಇಂಥ ಅನ್ಯಾಯದ ಆಚರಣೆಗಳನ್ನು ಬೇರೆ ಮಾಡ್ತಿದ್ದೀರಿ. ಕೋಟೆ ಬಾಗಿಲಿಂದ ಬರ್ದಿಲ್ಲ, ಕೋಟೆ ಗೋಡೆಯನ್ನೇ ಉರುಳಿಸಿ ಒಳಗೆ ಬಂದಿದ್ದೀರಿ, ಪರ್ವತವನ್ನು ಹೊಡೆದಿರಿ, ಬೇರೆಗಳನ್ನು ಹೊಡೆದಿರಿ, ನಮ್ಮ ಅಂಗಡಿಗಳನ್ನು ಲೂಟಿ ಮಾಡಿದಿರಿ, ಸ್ನಾತಕ ವೇಷ ಬೇರೆ ಕೊಟ್ಟಿದ್ದೀರಿ. ಆದ್ರೆ ಮದುವೆ ಆಗುವವರಂತೆ ಗಂಧಮಾಲ್ಯಗಳನ್ನು ಬೇರೆ ಧರಿಸಿದ್ದಾರೆ. ಸ್ನಾತಕರಾದವರು ಗಂಧಮಾಲ್ಯ ಅದರಿಂದ ಧರಿಸಬಾರ್ದು, ಮದುವೆ ಆದವ್ರು ಮಾತ್ರ ಧರಿಸಬೇಕು. ಸ್ನಾತಕರಂತೆ ಕಾಣಿಸ್ತಿದ್ದೀರಿ ಅಂದ್ರೆ ಸ್ನಾತಕತ್ವಕ್ಕೆ ಬೇರೆ ಲಕ್ಷಣಗಳು ಕೆಲವು ಇದ್ದಿರ್ಬೇಕು. ಅಂದ್ರೆ ಎಲ್ಲೋ ಓದಿದ ನೆನಪು, ಅಷ್ಟೆಲ್ಲ ಸ್ಪಷ್ಟವಾಗಿ ನೆನಪಿಲ್ಲ. ಮತ್ತೊಂದು ಕೇಳಿ ಹೇಳ್ತೀನಿ. ಒಂದು ಕೋಲ್ ಕೈಯಲ್ಲಿ ತಗೊಂಡು ಅದಕ್ಕೆ ಕೋಲಿಗೊಂದು ಬಟ್ಟೆ ಗಂಟೆ ಕಟ್ಕೊಂಡು ಅದನ್ನ ಹೆಗಲ ಮೇಲೆ ಇಟ್ಕೊಂಡಿರ್ಬೇಕು. ಅದನ್ನ ಅಂದ್ರೆ ನೋಡ್ಲಿಕ್ಕೆ ಸ್ನಾತಕರಿಗೆ ಒಂದು ಲಕ್ಷಣ ಬೇರೆನೇ ಇದೆ, ಒಟ್ಟುಗಳೊಂದಿಗೆ ಕಾಣಿಸ್ತಿರ್ಬೇಕು. ಹಾಗಾಗಿ ಸ್ನಾತಕರಿಗೆ ಲಕ್ಷಣ ಬೇರೆ ಇದೆ.
ನಾಟಕದ ಲಕ್ಷಣವೂ ಇತ್ತು. ಮದುವೆ ಆದವರಂತೆ ಮೈ ಮೇಲೆ ಗಂಧಮಾಲೆಗಳು ಬೇರೆ. ಬಹಳ ಆಶ್ಚರ್ಯ ಅನಿಸ್ತು ಅವನಿಗೆ. ಅವ್ರಿಗೇನು ಚಿಂತೆ ಇರಲಿಲ್ಲ, ಯಾಕಂದ್ರೆ ನಿಜವಾಗ್ಲೂ ಮದುವೆ ಆದವರೇ ಇದ್ರು. ಒಬ್ಬಂತೂ 16,000 ಜನ ಮದುವೆ ಆದವರಿದ್ದ. ಅರ್ಜುನ 4 ಜನ ಮದುವೆ ಆಗಿತ್ತು. ಭೀಮನು ಕೂಡ 10-20 ಜನರನ್ನು ಮದುವೆ ಆಗಿದ್ದ. ದ್ರೌಪದಿ ಅಲ್ಲದೆ ಹಿಡಿಂಬೆ ಮದುವೆ ಆದವಳಿದ್ರು. ಬಲಂಧರ ಅಂತ ಒಬ್ಬಳಿದ್ಲು, ಕಾಳಿ ಅಂತ ಮತ್ತೊಬ್ಬಳಿದ್ಲು, ಅವಳು ಭಾರತೀ ದೇವಿ ಅವತಾರವೇ. ಮತ್ತು ಕಾಶಿರಾಜನ 20 ಜನ ಮಕ್ಕಳು ಅಂತೆಲ್ಲ ಓದಿದಂತೆ ದಿಗ್ದೇವತೆಯರ ಅವತಾರ ಅವ್ರನ್ನೆಲ್ಲ ಮದುವೆ ಆಗಿತ್ತು. ಹಾಗಾಗಿ ಎಲ್ಲರೂ ಬಹುಪತ್ನಿಕರೇ ಆಗಿದ್ರು. ಹಾಗಾಗಿ ಅವ್ರಿಗೆ ಗಂಧಮಾಲ್ಯಾದಿಗಳನ್ನು ಧಾರಣೆ ಮಾಡಿ ಹಿಂಜರಿಕೆ ಏನಿರಲಿಲ್ಲ. ನಾನು ಮಾಡಿದ ಸತ್ಕಾರವನ್ನು ಸ್ವೀಕಾರ ಮಾಡಿದೆ ಎಂದು ಅದಕ್ಕೂ ಇಲ್ಲ ಅಂತೇನೆ. ಬ್ರಾಹ್ಮಣ ವೇಷ ಇದೆ, ಹೆಗಲ ಮೇಲೆ ಹಗ್ಗದ ಚಿಹ್ನೆ ಇದೆ, ಗಂಧಮಾಲೆ ಧರಿಸಿದ್ದೀರಿ, ಕ್ಷತ್ರಿಯ ಸೇರಿಸಿದೆ, ಮುಖ ನೋಡಿದ್ರೆ ನೀವೇನು ಬ್ರಾಹ್ಮಣರಂತೆ ಕಾಣಿಸ್ತಾ ಇಲ್ಲ, ಯಾರು ನೀವು ಅಂತ ಕೇಳಿದ. ಆಗ ಅವರಂದ್ರು, ಕೃಷ್ಣ ಹೀಗೆ ಹೇಳಿದ, ಶತ್ರುಗಳಿಗೆ ಅದು ದುಷ್ಟರಾಗಿದ್ದಂಥ ಶತ್ರುಗಳನ್ನು ಎದುರಿಸುವಾಗ ನ್ಯಾಯ ಅನ್ಯಾಯ ಅಂತ ಅನ್ನೋದು ಏನು ಉಚಿತ ಅಲ್ಲ. ಇತಿ ಬ್ರುವಾಣಂ ಭಗವಾನ್ ವಾಚ ಕಾರ್ಯಭಿ ಶತ್ರೋ ಅಖಿಲಂ ಪ್ರತೀಪಂ. ಶತ್ರುವನ್ನು ಎಲ್ಲ ರೀತಿಯಿಂದ ಕೂಡ ವಿರೋಧ ಮಾಡಬೇಕು. ನಾನು ಬ್ರಾಹ್ಮಣರಿಗೆ ಶತ್ರು ಅಲ್ಲ, ನೀವು ಬ್ರಾಹ್ಮಣರಿಗೆ ಕಾಣಿಸ್ತಿದ್ರಿ, ನಿಮ್ಗೆ ಯಾಕೆ ನಾನು ಶತ್ರು ಆಗಬೇಕು, ನೀವೇಕೆ ನನ್ನನ್ನು ದ್ವೇಷಿಸ್ತೀರಿ ಅಂದ. ಈ ಜರಾಸಂಧ ಕೇಳಿದಾಗ ಇತ್ಯುಕ್ತ ವಾಕ್ಯಂ ನೃಪತಿಂ ಜಗಾದ ಜನಾರ್ದನಃ ನೈವ ಹಿ ತಾದಶಾಹ ದ್ವಿಜಾಹ. ನಾವು ಜಾತಿಯಿಂದ ಬ್ರಾಹ್ಮಣರಲ್ಲ, ಬ್ರಹ್ಮವನ್ನು ತಿಳ್ಕೊಂಡವರು ಅನ್ನೋ ಅರ್ಥದಲ್ಲಿ ಬ್ರಾಹ್ಮಣರೇನೋ ಆಗಿರಬಹುದು, ಅದು ಜಾತಿಯಿಂದ ಬ್ರಾಹ್ಮಣರು. ನೈವ ಹಿ ತಾದಶಾಹ ದ್ವಿಜಾಹ, ನೀನು ತಿಳ್ಕೊಂಡಂತ ಅರ್ಥದಲ್ಲಿ ನಾವು ಬ್ರಾಹ್ಮಣರಲ್ಲ. ನಾನು ನಿನ್ನ ಶತ್ರುವಾದಂತಹ ವಾಸುದೇವ. ಅಹಂ ರಿಪುಸ್ತೇಸ್ಮಿ ಹಿ ವಾಸುದೇವ ಇಮೌತು ಭೀಮಾರ್ಜುನ ನಾಮಧೇಯವು. ಇವರಿಬ್ಬರು ಭೀಮಾರ್ಜುನರು ಅಂತ ಹೆಸರು. ದುಷ್ಟನೇ, ವೇದ ಮಾರ್ಗಗಳನ್ನು ಬಿಟ್ಟು ರಾಕ್ಷಸಿ ವೃತ್ತಿಯಿಂದ ನಮ್ಮ ಬಾಂಧವರನ್ನ, ಅನೇಕ ಜನ ಸಜ್ಜನರಾದಂತಹ ಕ್ಷತ್ರಿಯರನ್ನ ಭೈರವ ಯಾಗದಲ್ಲಿ ಕೊಡಬೇಕು ಅಂತ ತಂದು ಇಟ್ಟಿದ್ದಿ. ಅದಕ್ಕಾಗಿ ಬಲಾತ್ಕಾರವಾಗಿ ನಿಮಗೆ ಶಾಸನ ಮಾಡಬೇಕು ಅಂತ ನಾವಿಲ್ಲಿ ಬಂದಿದ್ದೇವೆ. ನಮ್ಮ ಬಾಂಧವರನ್ನ ನೀನು ಬಿಟ್ಟು ಕೊಡದೇ ಇದ್ರೆ ನಾವೇ ಅವರನ್ನ ಬಲಾತ್ಕಾರವಾಗಿ ಬಿಡಿಸ್ಕೊತೇವೆ. ಆದ್ರಿಂದ ಅವರನ್ನು ಬಿಟ್ಕೊಡು, ಇಲ್ಲವೇ ಸಾಯ್ಲಿಕ್ಕೆ ನಿಶ್ಚಯ ಮಾಡು, ನಮ್ಮ ಜೊತೆ ಯುದ್ಧಕ್ಕೆ ಬಾ ಅಂದ್ರು. ಆಗ ಜರಾಸಂಧ ಅಂತ, ಭೈರವ ಯಾಗಕ್ಕಾಗಿ ಮೀಸಲಾಗಿಟ್ಟಿದ್ದೇನೆ ಆ ಪಶುಗಳವರ. ಜರಾಸಂಧರವರಿಗೆ ಜರಾಸಂಧನ ತಾಕತ್ತಿಗೆ ಅವರು ಮನುಷ್ಯರು ಅಂತ ಪರಿಗಣನೆ ಇರಲಿಲ್ಲ, ಪಶುಗಳನ್ನು ಭಾವಿಸಿದ ಅವ್ರನ್ನ. ಇತೀರಿತೋಸು ಮಗಧಾಧಿಪಃ ಋಷ ಜಗಾದ ನಾಹಂ ಶಿವಲ್ ಯಾಗಯುಕ್ತಾನ್ ಮೋಕ್ಷೇ ಪಶೂನ್ ಯುಗಪದ್ವಾ ಕ್ರಮೇಣ. ಅವ್ರು ನಾನು ಬಿಡೋದೇ ಇಲ್ಲ ಅಂದ ಜರಾಸಂಧ. ನಿಮ್ಮ ಜೊತೆಗೆ ನಾನು ಯುದ್ಧ ಮಾಡ್ಲಿಕ್ಕೆ ತಯಾರಿಸ್ತೇನೆ. ನೀವು 3 ಜನ ಸಮೇತವಾಗಿ ನನ್ನ ಜೊತೆ ಯುದ್ಧ ಮಾಡ್ಬೋದು, ಅಥವಾ ಒಬ್ಬೊಬ್ಬರಾಗಿ ಯುದ್ಧ ಮಾಡ್ಬೋದು, ನಿರಾಯುಧರಾಗಿ ಯುದ್ಧ ಮಾಡ್ಬೋದು, ಸಾಯುಧರಾಗಿ ಯುದ್ಧ ಮಾಡ್ಬೋದು. ನಿಮಗೆ ಯಾವ ಥರ ಯುದ್ಧ ಮಾಡಬೇಕು ಅಂತ ಅಪೇಕ್ಷೆ ಇದೆ ಅದನ್ನ ನೀವು ಕೋರಿಕೊಳ್ಳಿರಿ, ನಾನು ತಯಾರಿದ್ದೇನೆ ಅಂತ ಜರಾಸಂಧ. ಆಗ ಕೃಷ್ಣ ಹೇಳಿದ, ನಾವು 3 ಜನ ಇದ್ದೇವೆ, ನಾವು ಹೇಳ್ಬೇಕಾದ್ರೆ ನೀನೇ ಹೇಳ, ನಾವು 3 ಜನದಲ್ಲಿ ನೀನು ಯಾರ ಜೊತೆ ಯುದ್ಧ ಮಾಡ್ತೀವಿ? ಯಾರಾದ್ರೂ ಒಬ್ಬರ ಜೊತೆ ನೀನು ಏಕಾಂಗಿಯಾಗಿ ಯುದ್ಧ ಮಾಡು, ಅಥವಾ ಸೈನ್ಯ ಸಮೇತರಾಗಿ ನಮ್ಮ ಜೊತೆಯಾಗಾದ್ರೂ ಯುದ್ಧ ಮಾಡು ಅಂದ ಕೃಷ್ಣ. ಭಾಗವತದಲ್ಲಿ ಅದನ್ನು ನಾವು ನೋಡಿದ್ವಿ. ಬ್ರಾಹ್ಮಣರ ವೇಷವನ್ನು ಧರಿಸಿ ಭೀಮಾರ್ಜುನರು ಅತಿಥಿ ಅಭ್ಯಾಗತರಿಗೆ ಆತ ಸತ್ಕಾರ ಮಾಡುವಂತ ಸಮಯದಲ್ಲಿ ಅಲ್ಲಿಗೆ ಹೋದ್ರು ಅಂತ ನಾವು ನಿಲ್ಲಿಸಿದ್ವಿ ನಿನ್ನೆ ಕಥೆಯನ್ನು. ಭಾಗವತದ ದಶಮಸ್ಕಂದದ 72ನೇ ಅಧ್ಯಾಯದಲ್ಲಿ ರಾಜನ್ ಹೇಳಿದ ಕೃಷ್ಣ, ನಿನಗೆ ಮಂಗಳವಾಗಲಿ, ನಾವು 3 ಜನ ಅತಿಥಿಗಳು ಬಹಳ ದೂರ ದೇಶದಿಂದ ಇಲ್ಲಿ ಬಂದಿದ್ದೇವೆ, ನಿಶ್ಚಯವಾಗಿ ಒಂದು ವಿಶೇಷ ಪ್ರಯೋಜನ ಇದೆ ನಮಗೆ, ನಾವೇನು ಅಪೇಕ್ಷೆ ಪಡ್ತೀವೋ ಅದನ್ನು ನೀನು ಕೊಡಬೇಕು ಅಂದ್ರು ಇವರು 3 ಜನ. ಕಿಂ ದುರ್ಮರ್ಷಂ ತಿದಿಕ್ಷೂಣಾಂ ಕಿಂ ಅಕಾರ್ಯಂ ಅಸಾಧುವಿಹಿ ಕಿಂ ನದೇಯಂ ವದಾನ್ಯಾನಂ ಕಸ್ಪರಹ ಸಮದರ್ಶಿನಾಂ. ನೀನು ಉದಾರ ಸ್ವಭಾವ ಇದ್ದವನು, ಯಾವುದನ್ನು ನಾವು ಬೇಡ್ತೀವೋ ಜನ ಬೇಡ್ತಾರೋ ಅದನ್ನು ಕೊಟ್ಬಿಡೋನು ನೀನು, ಹಾಗಾಗಿ ನಮಗೂ ಕೊಡು ನೀನು. ಈ ಶರೀರ ನಶ್ವರವಾಗುತ್ತೆ, ಹಾಗಿರುವಾಗ ದಾನ ಧರ್ಮಾದಿಗಳನ್ನು ಮಾಡಿ ನಾವು ಬದುಕಿದ್ದಾಗಲೇ ಕೀರ್ತಿಯನ್ನು ಸಂಪಾದನೆ ಮಾಡಬೇಕು, ಹಾಗಾಗಿ ದಾನ ಮಾಡು ಅಂತ ಅವನನ್ನು ಪ್ರಚೋದಿಸಿದರು. ಜರಾಸಂಧ ಮಹಾರಾಜನೇ ಹಿಂದೆ ಹರಿಶ್ಚಂದ್ರ, ಅದೇ ಹೆಸರು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ರಂತಿದೇವ ಅಂತ ಒಬ್ಬ ದೊಡ್ಡ ಯಜ್ಞಗಳನ್ನು ಮಾಡಿ ಅನೇಕ ಪ್ರಾಣಿಗಳನ್ನ ಬಲಿ ಕೊಟ್ಟಿದ್ದ. ಹಾಗಾಗಿ ಚರ್ಮಣ್ಣೋಟಿ ಅಂತ ಒಂದು ನದಿ ಹರಿತು, ಮಧ್ಯಪ್ರದೇಶದಲ್ಲಿ ಆ ನದಿ ಹರಿತದೆ ಇವತ್ತು. ಮುದ್ಗಲ, ಶಿಬಿ, ಬಲಿ, ಶಿಬಿ ಚಕ್ರವರ್ತಿ ಕಥೆನೂ ಗೊತ್ತಿದೆ, ಬಲಿ ಚಕ್ರವರ್ತಿ, ವ್ಯಾಧ, ಕಪೋತ. ಅಂದ್ರೆ ಇಲ್ಲಿ ಶಿಬಿ ಚಕ್ರವರ್ತಿ ಕಥೆ ಗೊತ್ತಲ್ಲ ನಿಮಗೆ. ಆ ಶಿಬಿ ಬಹಳ ದಾನಶೂರನಾಗಿದ್ದ. ಅವನ ದಾನಶೂರತ್ವವನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಇಂದ್ರ ಮತ್ತು ಅಗ್ನಿಗಳು ಒಂದ್ಸರಿ ಅವನ ಕಡೆ ಬಂದರು.
ಒಂದು ಪಾರಿವಾಳ ಮತ್ತು ಹದ್ದಿನ ರೂಪದಲ್ಲಿ. ಆ ಹದ್ದು ಪಾರಿವಾಳವನ್ನು ಬೆನ್ನಟ್ಟಿ ಬಂತು. ಪಾರಿವಾಳ ಶಿಬಿರಾಜನಿಗೆ ಶರಣಾಗತ ಆಯಿತು. ಆತ ಅದನ್ನು ರಕ್ಷಣೆ ಮಾಡಿದ. ಹದ್ದು ಬಂದು ಹೇಳ್ತಾ, ಅದು ನನ್ನ ಆಹಾರ, ನಾನು ಮಾಂಸಾಹಾರಿ, ನನಗೆ ಬೇಕು ಅದು ಪಾರಿವಾಳ, ನಿನಗೆ ಬೇರೆ ಏನಾದರೂ ಆಹಾರ ಕೊಡ್ತೀನಿ, ಇದನ್ನು ಬಿಟ್ಕೊಡು, ನನಗೆ ಇದು ಶರಣಾಗತನಾಗಿದೆ ಅಂತ ಶಿಬಿ ಹೇಳಿದ. ಆಗ ಇಲ್ಲ, ನನಗೆ ಪಾರಿವಾಳವೇ ಬೇಕು ಅಂದಿತ್ತು ಆ ಹದ್ದು. ಇವನು ಹಾಗಾದ್ರೆ ನಿಮಗೆ ಪಾರಿವಾಳವೇ ಬೇಕಾದ್ರೆ ನಾನು ಶರಣಾಗತ ಅದನ್ನು ಬಿಟ್ಕೊಡೋದಿಲ್ಲ, ಬೇರೆ ಏನಾದರೂ ಕೇಳಲೇಬೇಕು ನೀವು ಅಂತ ರಾಜನು ಒತ್ತಾಯ ಮಾಡಿದ. ಹಾಗಾದ್ರೆ ಹದ್ದು ಏನಂತಂದ್ರೆ, ನಿನ್ನ ಶರೀರದ ಮಾಂಸ ಕೊಡುವಂತ, ಆ ಶರೀರದ ಪಾರಿವಾಳ ಸುಖಕ್ಕೆ ಸಮಾನವಾದಂತಹ ಶರೀರದ ಮಾಂಸ ಕೊಡುವಂತ ಹೇಳಿ ಕತ್ತರಿಯನ್ನು ಒಂದು ತಕ್ಕಡಿಯನ್ನು ತರಿಸಿದ. ಕತ್ತರಿ ಖಡ್ಗವನ್ನು ತಂದು ಪಾರಿವಾಳವನ್ನು ಒಂದು ಕಡೆ ಇಟ್ಟು ಶರೀರವನ್ನು ಕತ್ತರಿಸಕ್ಕೆ ಪ್ರಾರಂಭ ಮಾಡಿದ. ಎಷ್ಟು ಹಾಕಿದ್ರು ಆ ಪಾರಿವಾಳದ ತೂಕಕ್ಕೆ ಹೊಂದಿಲ್ಲ. ಅದು ಕೊನೆಗೆ ತಾನೇ ಅದರಲ್ಲಿ ಕೂತು ಬಿಟ್ಟ. ನನ್ನ ಇಡೀ ಶರೀರವನ್ನು ನೀನು ತಗೋಂತ ಹದ್ದಿಗೆ ಅರ್ಪಣೆ ಮಾಡಿದ. ಆಗ ಇಂದ್ರಾಗ್ನಿಗಳು ಅಂತ ನೆನಪು, ಬೇರೆ ಯಾರಾದ್ರು ದೇವತೆಗಳಿದ್ದಿರ್ಬೋದು, ಅವನಿಗೆ ಪ್ರತ್ಯಕ್ಷರಾಗಿ ಆತನನ್ನು ಅನುಗ್ರಹ ಮಾಡಿದ್ರು ಅಂತ ಶಿಬಿ ಚಕ್ರವರ್ತಿಯ ಮಹತ್ವ. ಬಲಿ ಚಕ್ರವರ್ತಿಯ ಮಹತ್ವ ಅಂತ ಎಲ್ಲರಿಗೂ ಗೊತ್ತಿದ್ದೇವೆ. ಮುದ್ಗಲ ಅಂತ ಇಲ್ಲೊಂದು ಹೆಸರಿದೆ, ಅದನ್ನ ನೋಡ್ಬೇಕಾಗಿತ್ತು, ಮೊದಲೇ ನೋಡಿದ್ರೆ ಚೆನ್ನಾಗಿತ್ತು, ಅದನ್ನು ಹೇಳ್ಬೋದಿತ್ತು, ಅದೇನು ನೆನಪಿಲ್ಲ. ವ್ಯಾಧ ಕಪೋತ ಅಂತ ಇನ್ನೊಂದು ಎರಡಿದೆ ಇಲ್ಲಿ. ಪಾರಿವಾಳ, ವ್ಯಾಧ ಏನು ಅರ್ಪಣೆ ಮಾಡ್ಕೊಂಡಿದ್ದ ಅದೆಲ್ಲ ಗೊತ್ತಿಲ್ಲ. ಮಹಾಭಾರತದಲ್ಲಿ ಬರುವಂತಹ ಧರ್ಮ ವ್ಯಾಧನು ಮತ್ತಾರೋ ನೋಡ್ಬೇಕು. ಅಂತೂ ತಮ್ಮ ಶರೀರದ ನಾನು ಇಲ್ಲಿದೆ, ನಾನು ಹೆಚ್ಚು ಕಷ್ಟಪಡಬೇಕಾಗಿಲ್ಲ, ಎಲ್ಲ ಇಲ್ಲಿ ವ್ಯಾಖ್ಯಾನದಲ್ಲಿದೆ, ಅದನ್ನ ಪ್ರಮಾದದಿಂದಾಗಿ ಮರೆತು ಬಿಟ್ಟಿದ್ದೆ. ಹರಿಶ್ಚಂದ್ರ ಏನ್ ಮಾಡಿದ್ದ, ಮೊದಲನೇ ಹೆಸರು ಹರಿಶ್ಚಂದ್ರ ಅಂತ ಬಂತಲ್ಲ, ವಿಶ್ವಾಮಿತ್ರನ ಸಾಲವನ್ನು ತೀರಿಸೋದಕ್ಕಾಗಿ ಪತ್ನಿ ಪುತ್ರನನ್ನು ಮಾರಿ ಆತ ಚಾಂಡಾಲತ್ವವನ್ನು ಅನುಭವಿಸಿದಂತೆ ಸ್ಮಶಾನಕ್ಕೆ ಹೋಗಿ. ಇಷ್ಟೆಲ್ಲ ಕಷ್ಟಪಟ್ಟ ಅಂದ್ರೆ ಆ ವಿಶ್ವಾಮಿತ್ರನಿಗೆ ಉಪಕಾರ ಮಾಡೋದಕ್ಕಾಗಿ. ಸಾಲವನ್ನು ಯಾತಕ್ಕಾಗಿ ಮಾಡಿದ್ದ, ಯಾವ ಪುರಾಣದಲ್ಲಿದೆ ಅದು ನಮ್ಗೆ ಗೊತ್ತಿಲ್ಲ. ನಾವು ನೋಡುವಂತಹ ಪ್ರಸಿದ್ಧ ಹರಿಶ್ಚಂದ್ರನ ಕಥೆ ಏನಿದೆ ಅಲ್ಲ, ಅದು ಅಲ್ಲಿ ಸಾಲ ಮಾಡಿದ್ದು ಅದೇನೋ ಸ್ವಲ್ಪ ಅಂತ ಕೆಲವು ಘಟನೆಗಳಿದೆ. ಅಂತೂ ಸತ್ಯ ಹರಿಶ್ಚಂದ್ರ ಬಹಳ ಸತ್ಯವಾದಿ ಅಂತೇಳಿ ಹೆಸರಿತ್ತು. ವಸಿಷ್ಠ ವಿಶ್ವಾಮಿತ್ರರ ನಡುವೆ ಬಲವಾದ ಸ್ಪರ್ಧೆ ಆಯಿತು. ವಿಶ್ವಾಮಿತ್ರ ಅವನ ಕಡೆ ಬಂದು ಯಜ್ಞವನ್ನು ಮಾಡಿಸಿದ, ಆ ಯಜ್ಞದಲ್ಲಿ ದಕ್ಷಿಣೆ ಬೇಡಿದ ಅಂತ ಈಗೆಲ್ಲ ಕಥೆಗಳಿದೆ. ಅಂತೂ ಅದೊಂದು ಪ್ರಸಿದ್ಧವಾದ ಕಥೆ. ಈ ಸದ್ಯ ಸಂದರ್ಭದಲ್ಲಿ ಆ ಎಲ್ಲ ಕಥೆಗಳು ನಮ್ಗೆ ನೆನಪಿಗೆ ಬರ್ತಿಲ್ಲ. ಪುರಾಣ ವಿಶ್ವಕೋಶದಲ್ಲಿ ನೋಡಿದ್ರೆ ಆ ಕಥೆಗಳೆಲ್ಲ ಸಿಗಬಹುದು. ಸಾಲ ಮಾಡಿಲ್ಲ, ಅದೇ ಏನೋ ನಂಗೆ ನೆನಪಿಲ್ಲ. ಪ್ರಯತ್ನ ಮಾಡಿದ. ಸರಿ ಆನೆ ಮೇಲೆ ಕೂತು ಕವಡೆ ಹಾಕಿ ಎಷ್ಟು ಎತ್ತರ. ಸರಿ ಸರಿ ರಾಜ್ಯದ ಸಂಪತ್ತೆಲ್ಲ ಕೊಟ್ಟರು ಅಷ್ಟು ಸಂಪತ್ತು ಆಗ್ಲಿಲ್ಲ. ಸರಿ 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 ಅದನ್ನೇ ಇವರು ಸಾಲ ಅಂತ ಸಂಕ್ಷಿಪ್ತವಾಗಿ ಅಂತ ಹೇಳಿದ್ರು. ಸುಳ್ಳು ಹೇಳ್ತಿಲ್ಲ, ನನ್ನ ಕಡೆಯಿಂದ ನಿನಗೆ ಬೇಕಾದನ್ನು ದಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸುಳ್ಳು ಹೇಳ್ಬೇಕಾಗಿತ್ತು. ಆ ಕೊನೆಗೆ ಆಗ್ಲಿಲ್ಲ, ಅದೆಲ್ಲ ಎಲ್ಲಾನು ಮಾಡ್ಕೊಂಡು ಚಂಡಾಲದ ಸ್ಮಶಾನದಲ್ಲಿ ಚಾಂಡಾಲನ ಹುಟ್ಟಿದ್ರು ಅದು ಆಗ್ಲಿಲ್ಲ. ಸರಿ ಸರಿ ಇಲ್ಲಿದೆ ರಂತಿದೇವನ ಕಥೆಗಳೆಲ್ಲ ಇಲ್ಲಿದೆ. ಪತ್ನಿ ಪುತ್ರನೊಂದಿಗೆ 48 ದಿವಸಕ್ಕಾದ್ರೂ ನೀರು ಕೂಡ ಇಲ್ಲದೆ ಆತ ಉಪವಾಸ ಇದ್ದಂತೆ. ಯಾಕೆಂದ್ರೆ ತುಲಸ್ಕ ಅಂತ ಹೇಳಿ ಒಬ್ಬ ಅತಿಥಿ ಆತನ ಕಡೆ ಬಂದಿದ್ದ, ಜಲಾರ್ಥಿಯಾಗಿ ಬಂದಿದ್ದ. ಆ ಬಂದವನು ಇವನನ್ನ ಪರೀಕ್ಷೆ ಮಾಡಿದ. ಅವನು ಬರ್ತಾನೆ, ಅವನಿಗೋಸ್ಕರ ಕಾಯಬೇಕು ಅಂತ ಹೇಳಿ 48 ದಿವಸ ಕಾಲ ಆತ ನೀರು ಕೂಡ ಇಲ್ಲದೆ ಕಾಯ್ದ. ತನ್ನಲ್ಲಿದ್ದಂತ ಸ್ವಲ್ಪ ನೀರನ್ನು ಕೂಡ ಬಂದಂತ ಅತಿಥಿಗೆ ದಾನ ಮಾಡಿದ ಅಂತ ಅವನ ಕಥೆ ನೋಡ್ತೇವೆ. ಮುದ್ಗಲ ಅನ್ನುವಂಥ ಋಷಿ 6 ತಿಂಗಳು ಅನ್ನೋದರ ಇಲ್ಲದೆ ಕ್ಷೀಣನಾಗಿದ್ದ. ಹೀಗೆ ಆತಿಥ್ಯವನ್ನು ಮಾಡಿದ. ಬಂದಂತ ಅತಿಥಿಗಳಿಗೆ ಆತಿಥ್ಯ ಮಾಡ್ಲಿಕ್ಕೋಸ್ಕರ ಅವನು 6 ತಿಂಗಳ ಕಾಲ ಕ್ಷೀಣನಾಗಿದ್ದ. ಮುಂದೆ ವೈಕುಂಠ ಲೋಕವನ್ನು ಸೇರಿದ ಅಂತ ನೋಡ್ತೇವೆ. ಇದು ಮುದ್ಗಲನ ಕಥೆ ಆಯಿತು. ಇನ್ನಷ್ಟು ವಿವರವಾಗಿ ಅದನ್ನು ನೋಡ್ಬೇಕು ಬೇರೆ ಕಡೆ ಇಲ್ಲ ಆದಂತ. ಮುದ್ಗಲ ಅನ್ನುವಂಥ ಋಷಿ. ಆಮೇಲೆ ಕಪೋತನ ಕಥೆ. ಆ ಕಪೋತ ಬಹುಶಃ ಇದು ಮಹಾಭಾರತದಲ್ಲಿ ಬಂದಿರಬೇಕು, ಓದಿದ್ ನಂಗೆ ನೆನಪು. ಅತಿಥಿಯಾಗಿ ಬಂದಂತಹ ಒಬ್ಬ ಬೇಡನಿಗೆ, ಆ ಬೇಡ ಪಾರಿವಾಳವನ್ನು ಬೇಟೆ ಆಡುವಂಥವನು. ಅಂತಹ ಅತಿಥಿಯಲ್ಲಿ ಅವನು ಅತಿಥಿಯಾಗಿ ಬಂದಾಗ ತನ್ನ ಪತ್ನಿಯ ಜೊತೆ ಕೂಡಿ ತನ್ನ ಮಾಂಸವನ್ನೇ ಆ ಕಿರಾತನಿಗೆ ಅರ್ಪಣೆ ಮಾಡಿತ್ತು. ಇಷ್ಟೆಲ್ಲ ತ್ಯಾಗವನ್ನು ಆ ಪಾರಿವಾಳ ಕೂಡ ಮಾಡಿತ್ತು. ಮಹಾಭಾರತದಲ್ಲಿ ಕಥೆ ಇದೆ. ಹಾಗಾಗಿ ಅದು ವಿಮಾನದ ಮೂಲಕವಾಗಿ ಸ್ವರ್ಗಕ್ಕೆ ಹೋಯಿತು ಅಂತ ಆ ಪಾರಿವಾಳದ ಕಥೆ ನಾವು ನೋಡ್ತೇವೆ. ಮುಂದೆ ಅದೇ ಕಿರಾತ
ಆ ಕಪೋತ ಮತ್ತು ಕಿರಾತ ಇರುವುದಿಲ್ಲ, ಅವೆರಡು ಅದೇ ಕಥೆಗೆ ಸಂಬಂಧಪಟ್ಟಿದ್ದು. ಕಿರಾತ ಕೂಡ ನನಗೆ ಆಹಾರ ಕೊಡೋದಕ್ಕಾಗಿ ಆ ಎರಡು ಪಾರಿವಾಳಗಳು ತಮ್ಮ ಶರೀರವನ್ನೇ ಪರಿತ್ಯಾಗ ಮಾಡ್ಕೊಂಡವಲ್ಲ ಮತ್ತು ಅವು ಸದ್ಗತಿಯನ್ನು ಪಡ್ಕೊಂಡವಲ್ಲ ಅಂತ ಹೇಳಿ ಆತ ಪಶ್ಚಾತ್ತಾಪ ಆಗಿ ಆತನಿಗೆ ಅಗ್ನಿ ಪ್ರವೇಶವನ್ನು ಮಾಡಿ ಪಾಪಗಳನ್ನು ಕಳ್ಕೊಂಡು ಪುಣ್ಯ ಲೋಕ ಪಡ್ಕೊಂಡ ಅಂತ ನಾವು ನೋಡ್ತೇವೆ. ಹೀಗೆ ಇವರೆಲ್ಲರ ಕಥೆ. ಅತಿಥಿಗಳಿಗೆ ದಾನ ಮಾಡಬೇಕಾದ್ರೆ ನಿಮ್ಮ ಕರ್ತವ್ಯ ಅಂತ ಕೃಷ್ಣ ಕಥೆಗಳ ಮೂಲಕ ತೋರಿಸಿದ. ಹಾಗಾಗಿ ನಮಗೆ ಬೇಕಾದ್ದನ್ನು ನೀನು ಕೊಡಬೇಕು. ಆಗ ಜರಾಸಂಧನು ಕೂಡ ಅವರ ಮಾತಿನ ಧ್ವನಿಯನ್ನು ಕೇಳಿದ. ಗಂಭೀರವಾದ ಧ್ವನಿ, ಕ್ಷತ್ರಿಯರಂತೆ, ದೇಹದ ಆಕೃತಿ, ಬಿಲ್ಲಿನ ಹೆದೆಯನ್ನು ಬಾರಿ ಬಾರಿಗೂ ಎಳೆದು ಜಡ್ಡು ಕೊಟ್ಟಿರುವಂತಹ ಮುಂಗೈಗಳು, ಅವರನ್ನೆಲ್ಲ ನೋಡಿ ಇವನು ಕ್ಷತ್ರಿಯರೇ ಆಗಿರಬೇಕು ಅಂತ ನಿಶ್ಚಯ ಮಾಡಿದ. ಎಲ್ಲೋ ನೋಡಿದ್ದೇನೆ ಅಂತ ಕೂಡ ಅದನ್ನು ನೆನಪಾಯ್ತು. ಅಂದ ಅವನು, ನೀವು ಕ್ಷತ್ರಿಯರೇ, ಇವರು ಬ್ರಾಹ್ಮಣನ ವೇಷವನ್ನು ಧಾರಣೆ ಮಾಡಿದ್ದಾರೆ, ಆದರೆ ಏನು ಕೇಳ್ತಾರೋ ಅವ್ನು ಕೊಟ್ಟು ಬಿಡ್ತೇನೆ, ನನ್ನ ಶರೀರವನ್ನೇ ಬೇಕಾದ್ರೆ ಕೇಳಲಿ, ಕೊಟ್ಟು ಬಿಡ್ತೇನೆ ಅಂತ. ಅವನು ಕೂಡ ಔದಾರ್ಯ ಸ್ವಭಾವ ಇತ್ತು, ಏನೋ ಇಂಥ ದುಷ್ಟತನವೂ ಸೇರ್ಕೊಂಡಿತ್ತು. ಭಗವಂತನ ಅಂತ ವಿಷ್ಣು ಬ್ರಾಹ್ಮಣನ ವೇಷವನ್ನು ತಾಳಿ ಬಲಿಚಕ್ರವರ್ತಿಗೆ ಹೋದ. ಆ ಬಲಿಚಕ್ರವರ್ತಿ ಎಲ್ಲವನ್ನೂ ದಾನ ಕೊಟ್ಟು ಇವತ್ತು ಶ್ರೇಷ್ಠವಾದ ಕೀರ್ತಿಯನ್ನು ಪಡ್ಕೊಂಡ. ಇವತ್ತು ಜನ ಆ ಬಲಿಚಕ್ರವರ್ತಿಯ ಕೀರ್ತಿಯನ್ನು ವರ್ಣನೆ ಮಾಡ್ತಾರೆ. ಹಾಗಾಗಿ ಈ ಶರೀರ ಒಂದಲ್ಲ ಒಂದು ದಿವಸ ಬಿದ್ದು ಹೋಗೋದು ನಿಶ್ಚಿತ. ಜ್ಞಾನಿಗಳಾದವರಿಗೆ ಕೇಳಿದ್ದನ್ನು ಕೊಟ್ಟು ನಾವು ಶಾಶ್ವತವಾದ ಕೀರ್ತಿಯನ್ನು ಪಡ್ಕೊಳ್ಬೇಕು, ಇಲ್ಲದೆ ಬದುಕಿದ್ದೇನು ಉಪಯೋಗ ಅನ್ಕೊಂಡ ಜರಾಸಂಧ ಅಂತ ಆಲೋಚನೆ ಮಾಡಿ ಆ ಬ್ರಾಹ್ಮಣ ವೇಷಧಾರಿಗಳಾಗಿದ್ದಂತಹ ಭೀಮಾರ್ಜುನ ಕೃಷ್ಣರಿಗೆ ಅವನು ಹೇಳಿದೆ, ನಿಮ್ಗೆ ಬೇಕಾದನ್ನು ಕೇಳಿ, ನನ್ನ ತಲೆಯನ್ನೇ ದಾನವಾಗಿ ಕೇಳಿದ್ರು ಕೊಟ್ಟು ಬಿಡ್ತೇನೆ. ನಾವು ಅನ್ನಾಪೇಕ್ಷೆಗಳಾಗಿ ಬಂದಂತಹ ಬ್ರಾಹ್ಮಣರಲ್ಲ, ನಮಗೆ ಭೋಜನ ಬೇಕಾಗಿಲ್ಲ ಅಂದ ಕೃಷ್ಣ. ನಿನ್ನೊಡನೆ ಯುದ್ಧ ಮಾಡಬೇಕು ಅಂತ ಅಪೇಕ್ಷೆ ಮಾಡಿ ಬಂದಿದ್ದೇವೆ, ನಾವು ಕ್ಷತ್ರಿಯರು, ನಿನಗೆ ಉಚಿತ ಅಂತಿದ್ರೆ ನಮ್ಮ ಜೊತೆ ನೀನು ದ್ವಂದ್ವ ಯುದ್ಧದ ಭಿಕ್ಷೆಯನ್ನು ಕೊಡು. ಇವನು ಭೀಮಸೇನ, ಇವನು ಆತನ ತಮ್ಮ ಅರ್ಜುನ, ನಾನು ಇವರಿಬ್ಬರಿಗೂ ಸೋದರ ಮಾವನ ಮಗನಾದಂತಹ ಕೃಷ್ಣ ನಿನ್ನ ಪರಮಶತ್ರು. ಕೂಡಲೇ ಜರಾಸಂಧ ಗ್ರಹಗ್ರಹಿಸಿ ನಕ್ಕ. ಮೂರ್ಖರೇ, ನಿಮಗೆ ಯುದ್ಧ ಬೇಕಾ ನನ್ನ ಜೊತೆ? ಅದಕ್ಕೆ ತಯಾರಾಗಿ ನಾನು ಯುದ್ಧವನ್ನೇ ಕೊಡ್ತೇನೆ. ಆಗ ಕೃಷ್ಣ, ನೀನು ಹೇಳಿ ನಾನು ಬರ್ತೀನಿ ಅಂದ್ಕೊಂಡು ಓಡಿ ಹೋದವನು ನೀನು, ಹಾಗಾಗಿ ನಿನ್ನ ಜೊತೆ ನಾನು ಯುದ್ಧ ಮಾಡೋದೇ ಇಲ್ಲ. ಅರ್ಜುನ ನನ್ನ ಸಮಾನ ವಯಸ್ಕ, ಆದ್ರೆ ನನ್ನಷ್ಟು ಅವನು ಬಲಶಾಲಿ ಅಲ್ಲ. ಈ ಜರಾಸಂಧ ಆಲೋಚನೆ ಮಾಡಿದ್ದು. ಅವನಿಗೆ ಶಿಶು, ಅವನೇನು ಬಾಲಕ ಅಂತ ಆಲೋಚನೆ ಮಾಡಿದ್ದಾನೆ ಜರಾಸಂಧ. 55 ವರ್ಷ ಆಗಿತ್ತು ಅವನಿಗೆ ಅಂತಿಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿದೆ. 55 ವರ್ಷ ಆಗಿದ್ದು ಕೂಡ ಅದು ಇನ್ನೂ ಬಾಲಕನಂತೆ ಕಾಣಿಸ್ತಾ ಇದ್ದ. ಹಾಗಾಗಿ ಅವನು ಬೇಡ, ಇನ್ನು ಭೀಮಸೇನ ಒಬ್ಬ, ಈ ಭೀಮಸೇನನ ಜೊತೆಗೆ ನಾನು ಯುದ್ಧ ಮಾಡ್ತೇನೆ ಅಂತ ತೀರ್ಮಾನ ಮಾಡಿದ. ತೀರ್ಮಾನ ಮಾಡಿ ಭೀಮಸೇನಿಗೆ ಒಂದು ದೊಡ್ಡ ಗದೆಯನ್ನು ಕೊಟ್ಟ. ತಾನೂ ಕೂಡ ಒಂದು ದೊಡ್ಡ ಗದೆಯನ್ನು ತೆಗೆದುಕೊಂಡು ಇಬ್ರು ಕೂಡ ಯುದ್ಧಕ್ಕಾಗಿ ಪಟ್ಟಣದ ಹೊರಗಡೆ ಯುದ್ಧರಂಗಕ್ಕೆ ಹೊರಟರು ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.